ವಾಕ್ಯವನ್ನು ಸಾರಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಆಂಟಿ ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಈ ಅತ್ಯಮೂಲ್ಯವಾಗಿರುವಂತಹ ದಿನವನ್ನು ಗಳಿಗೆಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಸಮಯವನ್ನ ನಿಮ್ಮ ವಾಕ್ಯಗಳನ್ನ ಆಲೋಚನೆ ಮಾಡುವುದರ ಮೂಲಕ ಅದನ್ನು ಉಪಯೋಗ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ತಂದೆ. ಸೇರಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಪರಿಶುದ್ಧಾತ್ಮರ ಸಹಾಯವನ್ನು ನಿಮ್ಮ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಹಾಗೆ ಹೇಳ್ತಿರುವಂತಹ ನನಗೆ ಪ್ರತ್ಯೇಕವಾಗಿ ನಿಮ್ಮ ಮಗನ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ಗ್ರಹಣ ಶಕ್ತಿಯನ್ನ, ವಿವೇಕವನ್ನ, ಸಾತ್ವಿಕತೆಯನ್ನ ದಯಪಾಲಿಸಿ ತಂದೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಮೇಲೆ ಸಾಕ್ಷಿ ಹೇಳುವವರು ಯಾರು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಮೇಲೆ ಸಾಕ್ಷಿ ಹೇಳುವವರು ಯಾರು. ಓಕೆ, ಎಷ್ಟಕ್ಕೂ ಈ ಅಂಶದಿಂದ ಏನ್ ಅರ್ಥ ಆಗ್ತದೆ ನಮಗೆ? ಈಗಾಗಲೇ ಸುಮಾರು ಸಾರಿ ಒಂದಷ್ಟು ಉದಾಹರಣೆಗಳನ್ನ ಆಲೋಚನೆ ಮಾಡಿ ನೋಡಿದ್ವಿ. ಯಾವುದು ಆ ಉದಾಹರಣೆಗಳು? ಜನರು ಇದ್ದಾಗ ನಾವು ಬಿಹೇವ್ ಮಾಡುವಂತಹ ರೀತಿ ಬೇರೆ. ನಿಜನ? ಒಂದು ಸುಳ್ಳು ಹೇಳ್ಬೇಕು ಅಂತ ಅನ್ಕೊ, ನೀವು ಒಂದು ಸುಳ್ಳು ಹೇಳ್ಬೇಕು ಅಂತ ಅನ್ಕೊಂಡಾಗ ಸತ್ಯ ಗೊತ್ತಿರುವಂತವ್ರು ಎದುರುಗಿದ್ದಾಗ ನೀವು ಸುಳ್ಳು ಹೇಳ್ತೀರಾ? ಸತ್ಯ ಗೊತ್ತಿರುವಂತವ್ರು ನಿಮ್ಮ ಎದುರುಗೆ ಇದ್ದಾರೆ ಅಂತ ಅನ್ಕೊಳ್ಳಿ, ನೀವು ಸುಳ್ಳನ್ನ ಹೇಳ್ತೀರಾ? ಇಲ್ಲ ಅಲ್ವಾ? ಯಾಕಂದ್ರೆ ಸತ್ಯ ಗೊತ್ತಿರುವಂತವ್ರು ಹತ್ರ ಇದ್ದಾರೆ. ಸುಳ್ಳನ್ನ ಯಾವಾಗ ಹೇಳ್ತೀರಾ? ಆ ಸತ್ಯ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ನೀವು ಅನ್ಕೊಂಡಾಗ ಮಾತ್ರ ಸುಳ್ಳನ್ನ ಹೇಳ್ತೀರಾ. ನಿಜ ಅಲ್ಲ? ಹಾಗಿದ್ರೆ ಒಂದು ತಪ್ಪನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡುವಂತಹದ್ದು ಏನು? ನಮ್ಮನ್ನ ಯಾರಾದ್ರೂ ನೋಡ್ತಿದಾರಾ? ಇದನ್ನೇ ಅಲ್ವಾ ನಾವು ಯೋಚನೆ ಮಾಡುವಂತಹದ್ದು. ಒಂದು ತಪ್ಪನ್ನ ಮಾಡುವುದಕ್ಕಿಂತ ಮುಂಚೆ ನಮ್ಮನ್ನ ಯಾರಾದ್ರೂ ನೋಡ್ತಿದಾರಾ? ನಾವ್ ಮಾಡ್ತಿರುವಂತಹ ತಪ್ಪು ಯಾರಿಗಾದ್ರೂ ಗೊತ್ತಾಗ್ತಿದ್ಯಾ? ನಾವ್ ಇದನ್ನ ಯೋಚನೆ ಮಾಡುವಂತಹದ್ದು. ಸುಳ್ಳು ಹೇಳುವುದಕ್ಕಿಂತ ಮುಂಚೆ ಸತ್ಯ ಗೊತ್ತಿರುವಂತವ್ರು ಯಾರು ಇರಬಾರದು, ಹೌದಲ್ವಾ? ಒಬ್ಬ ಕಳ್ಳ ಇದ್ದಾನೆ ಅಂತ ಅನ್ಕೊಳ್ಳಿ, ಕ್ಷಮಿಸಿ, ಕೊಲೆಗಾರನಿದ್ದಾನೆ ಅಂತ ಅನ್ಕೊಳ್ಳಿ. ಈ ಕೊಲೆಗಾರನು ಕೊಲೆ ಯಾವಾಗ ಮಾಡ್ತಾನೆ? ಪೊಲೀಸರು ಸುತ್ತಮುತ್ತ ಲೈನ್ ಆಗಿ ನಿಂತ್ಕೊಂಡಿದ್ದಾಗ ಮಾಡ್ತಾನ? ಇಲ್ಲ. ಸಾಕ್ಷಿ ಎಲ್ಲಾ ಕಡೆ ಕ್ಯಾಮ್ರಾಸ್ ಫಿಕ್ಸ್ ಆಗಿದ್ದಾಗ ಮಾಡ್ತಾನ? ಇಲ್ಲ. ಕೊಲೆ ಮಾಡುವಂತವ್ರು, ದರೋಡೆ ಮಾಡುವಂತವ್ರೆಲ್ಲ ಏನೇನು ಪಾಡು ಪಚೀತಿಗಳು ಪಡ್ತಿರ್ತಾರೆ ಅಂತ ನೀವು ಅಂದ್ರೆ ಎಷ್ಟು ಅವ್ರು ಮಾಡ್ತಿರುವಂತಹ ಕೆಲಸದ ನಿಮಿತ್ತ ಅವ್ರು ಹಾಕುವಂತಹ ಶ್ರಮ ಎಷ್ಟು ಅಂತ ನಿಮಗ್ ಗೊತ್ತು, ಹೌದಲ್ವಾ? ಸುಮ್ನೆ ಯಾರು ಹಂಗೆ ಹೋಗ್ಬಿಟ್ಟು ದರೋಡೆ ಮಾಡ್ಕೊಂಡು ಬರೋದಿಲ್ಲ ಅಲ್ವಾ? ದರೋಡೆ ಮಾಡ್ಬೇಕು ಅಂದ್ರೆ ಆ ಮುಖಕ್ಕೆ ಕ್ಯಾಪ್ ಎಲ್ಲ ಹಾಕೊಂಡು ಮುಖವನ್ನ ಕವರ್ ಮಾಡ್ಕೊಂಡು ಯಾವ ಘಳಿಗೆಯಲ್ಲೂ ಸಹ ಮುಖ ಕಾಣಿಸ್ಬಾರ್ದು, ಹೌದಲ್ವಾ? ಆ ರೀತಿ ತನ್ನನ್ನ ತಾನು ಕವರ್ ಮಾಡ್ಕೊಂಡು ಪೂರ್ತಿಯಾಗಿ ಏನಕ್ಕೋಸ್ಕರ ಕವರ್ ಮಾಡ್ಕೋಬೇಕು? ಕ್ಯಾಮ್ರಾದಲ್ಲಿ ಈತನ ಮುಖ ಕಾಣಬಾರದು. ಕ್ಯಾಮ್ರಾದಲ್ಲಿ ಕಂಡ್ರೆ ಏನಾಗುತ್ತೆ? ನಾಳೆ ಜನ ನೋಡ್ತಾರೆ ಅದನ್ನ. ಹಾಗಾದ್ರೆ ಯಾರಾದ್ರೂ ನೋಡೋ ತರ ಇವ್ನು ಕಳ್ತನ ಮಾಡೋದಿಲ್ವಾ? ಮಾಡೋದಿಲ್ಲ. ಯಾರು ನೋಡದೇ ಇರೋ ರೀತಿಯಲ್ಲಿ ಕಳ್ತನ ಮಾಡ್ತಾರೆ. ಹಾಗಾದ್ರೆ ಈ ವ್ಯಕ್ತಿ ಮಾಡ್ತಿರುವಂತಹ ತಪ್ಪು ಯಾರು ನೋಡಬಾರದು ಅನ್ನುವಂತಹದ್ದು ಈ ವ್ಯಕ್ತಿಯ ಅಭಿಪ್ರಾಯ. ಹಾಗೆ ಪ್ರತಿ ತಪ್ಪನ್ನ ಮಾಡ್ಬೇಕಾದ್ರೂ ಇದೇ ಅಲ್ವಾ ನಡೀತಿರುವಂತಹದ್ದು ಪ್ರಿಯರ ಪ್ರಪಂಚದಲ್ಲಿ. ಒಂದ್ ಸುಳ್ಳು ಹೇಳ್ಬೇಕು ಅಂತ ಅಂದ್ರೆ ಸತ್ಯ ಗೊತ್ತಿರುವಂತವ್ರು ಸುತ್ತ ಇರಬಾರ್ದು. ದರೋಡೆ ಮಾಡ್ಬೇಕು, ಕಳ್ಳತನ ಮಾಡ್ಬೇಕು ಅಂತ ಹೇಳಿದ್ರೆ ಸತ್ಯ ಅಂದ್ರೆ ಯಾರು ನೋಡಬಾರದು. ಅದಕ್ಕೆ ಅಲ್ವಾ ರಾತ್ರಿ ಹೊತ್ತೆ ಬರುವಂತಹದ್ದು. ಹಾಗಾದ್ರೆ ಯಾರು ನೋಡದೇ ಇರ್ಬೇಕಾದ್ರೆ ತಪ್ಪು ನಡೆಸುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಅಭ್ಯಾಸ ಆಗೋಗಿದೆ ಮನುಷ್ಯರಿಗೆ. ತಪ್ಪು ನಡಿಬೇಕಾದ್ರೆ ಯಾರು ನೋಡಬಾರದು, ತಪ್ಪು ನಡಿಬೇಕಾದ್ರೆ ಯಾರಿಗೂ ಗೊತ್ತಾಗಬಾರದು, ಹೌದಲ್ವಾ? ಓಕೆ. ಹಾಗಿದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಯಾರು ಇಲ್ಲ ಸುತ್ತಮುತ್ತ ನೋಡ್ಕೊಂಡು ತಪ್ಪು ಮಾಡಿರುವಂತಹದ್ದು ಆಗೋಯ್ತು ಎಷ್ಟು ದಿನ. ಈಗ ನಮ್ಮ ಸರ್ಪ್ರೈಸ್ಗೆ ನಮ್ಮನ್ನ ಯಾರು ಯಾವಾಗ್ಲೂ ನೋಡ್ತಿದಾರಂತೆ, ನಮ್ಮ ಕಡೆನೆ ಯಾವಾಗ್ಲೂ ಯಾರು ದೃಷ್ಟಿ ಇಟ್ಟಿದಾರಂತೆ. ಅದೇ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಸಂದೇಶ. ಯಾಕಂದ್ರೆ ಯಾರಾದ್ರೂ ನೋಡ್ತಿದ್ದಾರೆ ಅಂದ್ರೆ ನಾವು ಹುಷಾರಾಗಿ ಮಾಡ್ತೀವಲ್ವಾ ಕೆಲಸವನ್ನ. ಯಾರಾದ್ರೂ ನೋಡ್ತಿದ್ದಾರೆ ಅಂದಾಗ ನಾವು ಹುಷಾರಾಗಿ ಹೋಗ್ತೀವಲ್ವಾ. ಅದಕ್ಕೋಸ್ಕರ ಇವತ್ತಿನ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತೀವಿ. ನಮ್ಮನ್ನು ಸಹ 24 hours ಯಾರೋ ನೋಡ್ತಿದಾರಂತೆ, ಯಾರೋ ಮಾನಿಟರ್ ಮಾಡ್ತಿದಾರಂತೆ, ಯಾರೋ ಸೂಪರ್ವೈಸ್ ಮಾಡ್ತಿದಾರಂತೆ, ಹೌದಲ್ವಾ? ಯಾರು ಕಾಣದೇ ಇರುವಂತಹ ದೇವ್ರು ಒಂದು ಕಡೆ, ಕಾಣದೇ ಇರುವಂತಹ ದೇವ್ರು ಕಣ್ಣು ಕಾಣಿಸೋದಿಲ್ಲ ಅಲ್ವಾ? ಆದ್ರೆ ದೇವರು ಸತ್ಯವೇದದಲ್ಲೆಲ್ಲ ಏನಂತ ಹೇಳಿದ್ದಾರೆ? ನಿನ್ನ ಹೆಜ್ಜೆಯನ್ನು ನಾನು ನೋಡ್ತಿದ್ದೀನಿ, ಅಬ್ಸರ್ವ್ ಮಾಡ್ತಿದ್ದೀನಿ, ಹೌದಲ್ವಾ? ನಿನ್ನ ಮೇಲೆ ನನ್ನ ದೃಷ್ಟಿ ಇಟ್ಟಿದ್ದೀನಿ, ಇದು ದೇವ್ರು ಹೇಳಿದ್ದಾರೆ. ಆದ್ರೆ ದೇವ್ರು ನಮ್ಮ ಕಣ್ಣು ಕಾಣಿಸೋದಿಲ್ಲ ಅಲ್ವಾ?
ಅದಕ್ಕೆ ನಮ್ಗೆ ಅಷ್ಟೊಂದು ಭಯ ಆಗದೇ ಇರಬಹುದೇನೋ. ದೇವ್ರು ನಮ್ಮನ್ನ ನೋಡ್ತಿದ್ದಾರೆ ಅಂದಾಗ, ದೇವ್ರು ನಾವು ಮಾಡ್ತಿರುವಂತ ಕೆಲಸಗಳನ್ನೆಲ್ಲ ನೋಡ್ತಿದ್ದಾರೆ ಅಂದಾಗ ಅಷ್ಟು ಭಯ ಆಗದೇ ಇರ್ಬೋದು ನಮ್ಗೆ. ಇಲ್ಲಿ ಕಣ್ಣಿಗೆ ಕಾಣೋರೇ ಯಾರು ನೋಡ್ತಿದಾರಂತೆ ನಮ್ಮನ್ನ. 24 hours ನಮ್ಮನ್ನು ಮಾನಿಟರ್ ಮಾಡ್ತಿರುವಂತಹದ್ದು ಯಾರು? ನಮ್ಮ ಕಣ್ಣಿಗೆ ಕಾಣಿಸುವಂತವರೇ ಯಾರು ನೋಡ್ತಿದಾರಂತೆ. ಅದ್ ಯಾರು ಅನ್ನುವಂತಹದ್ದೇ ಇಷ್ಟಕ್ಕೂ ಕಣ್ಣಿಗೆ ಕಾಣಿಸುವಂತವ್ರೆ ಯಾರು ನಮ್ಮನ್ನ ನೋಡ್ತಿದ್ದಾರೆ ಅಂತ ಹೇಳಿ ಮಾತಾಡ್ಕೊಂಡಿದೀವಲ್ವಾ, ನಮ್ಮ ಕಡೆನೆ ದೃಷ್ಟಿ ಇಟ್ಟಿದ್ದಾರೆ ಅಂತ ಹೇಳಿ ಮಾತಾಡ್ಕೊಂಡಿದೀವಲ್ವಾ. ಆ ಕಣ್ಣಿಗೆ ಕಾಣಿಸುವಂತವರೇ ನಮ್ಮ ಮೇಲೆ ನಾಳೆ ಸಾಕ್ಷಿ ಕೊಡ್ತಾರೆ ನ್ಯಾಯ ವಿಚಾರಣೆ. ಅವ್ರು ಯಾರು ಇಷ್ಟಕ್ಕೂ ಅನ್ನುವಂತಹದನ್ನ ಆಲೋಚನೆ ಮಾಡುವಂತಹದ್ದೇ ಇವತ್ತಿನ ಸಂದೇಶ. ಅವಾಗ ಯಾವತ್ತಾದ್ರೂ ಹ್ಮ್ ಆ ನೀವು ನೀರಿರುವಂತಹ ಸ್ಥಳದ ಹತ್ರ ಹೋದಾಗ, ನದಿ ಹತ್ರನೋ ಕೆರೆ ಹತ್ರನೋ ಹೋದಾಗ, ಅಲ್ಲಿ ಸುತ್ತ ಇರುವಂತ ಕಲ್ಲುಗಳನ್ನ ಎತ್ಕೊಂಡು ಹಾಗೆ ಸುಮ್ನೆ ಅಲ್ವಾ, ಸುಮ್ನೆ ಕಲ್ಲನ್ನ ತಗೊಂಡು ನೀರೊಳಗಡೆ ಹಾಕಿರುವಂತ ಉದಾಹರಣೆಗಳಿದೆಯಾ? ಇರತ್ತಲ್ವಾ? ಓಕೆ. ನೀವು ಕಲ್ಲುಗಳನ್ನ ಹೇಗ್ ಟ್ರೀಟ್ ಮಾಡಿದೀವಿ ಪ್ರಿಯರೇ? ನಾವು ನಾರ್ಮಲ್ ಆಗಿ ಕಲ್ಲುಗಳನ್ನ ಹೇಗ್ ಟ್ರೀಟ್ ಮಾಡಿದೀವಿ? ನಮ್ಮ ನಿಮ್ಮ ಮನೆಯಲ್ಲೇ ಎಲ್ರೂ ಸಹ ಹೊರಗಡೆ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ, ನೀವು ಒಬ್ಬರೇ ಇದ್ದೀರಾ ಅಂತ ಅನ್ಕೊಳ್ಳಿ. ಏನಂತೀರಾ? ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮ್ಮ ಕಾನ್ವರ್ಸೇಷನ್ ಹೇಗಿರುತ್ತೆ? ನಮ್ಮ ಮನೇಲಿ ಯಾರು ಇಲ್ಲ, ಈಗ ಹೇಳೋರು ಕೇಳೋರು ಯಾರು ಇಲ್ಲ, ನಮ್ಮನ್ನ ಅಬ್ಸರ್ವ್ ಮಾಡುವಂತವ್ರು ಯಾರು ಇಲ್ಲ ಅಂತ ಮಾತಾಡ್ಕೊಳ್ತೀರಾ ಅಲ್ವಾ ನಾರ್ಮಲ್ ಆಗಿ? ಹೌದಾ? ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ರು ಹೊರಗಡೆ ಹೋಗಿದ್ದಾರೆ ಅಂದ ತಕ್ಷಣ ನಿಮ್ ಮನಸ್ಸಲ್ಲಿ ಬಂದಿದ್ಯೇನು? ನಮ್ಮ ಮನೆಯಲ್ಲಿ ಯಾರು ಇಲ್ಲ ನಮ್ಮನ್ನ ನೋಡುವಂತವ್ರು. ಅದೇ ಅಲ್ವಾ ನಿಮ್ ಮನಸ್ಸಲ್ಲಿ ಬಂದಿತ್ತು? ಓಕೆ. ನಿಮ್ ಮನೆ ಅನ್ನುವಂತಹದ್ದು ಒಂದಿದೆಯಲ್ವಾ, ನಿಮ್ಮ ಸುತ್ತ 4 ಗೋಡೆಗಳಿದೆಯಲ್ವಾ, ಈ 4 ಗೋಡೆಗಳು ಕಟ್ಟಲ್ಪಟ್ಟಿರುವಂತಹದ್ದು ಕಲ್ಲುಗಳಿಂದಾನೇ ಅಲ್ವಾ ಒಂದು ರೀತಿಯಾಗಿ? ಹೌದು. ಈ ಕಲ್ಲುಗಳು ಏನ್ ಮಾಡತ್ತಂತೆ ಗೊತ್ತಾ? ಸತ್ಯವೇದ ಏನ್ ಹೇಳಿದೆ ಕಲ್ಲುಗಳ ಬಗ್ಗೆ? ಮೊಟ್ಟ ಮೊದಲನೇದಾಗಿ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ, ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 27ನೇ ವಚನ. 24. ಎಲ್ಲ ಜನರಿಗೂ ಇಗೋ, ಈ ಕಲ್ಲು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳುವುದು. ಯೆಹೋವನು ನನಗೆ ಹೇಳಿದ ಎಲ್ಲ ಮಾತುಗಳು ಇದು ಕೇಳುವುದರಿಂದ ನಾವು ಎಲ್ಲ ಮಾತುಗಳನ್ನು ಇದನ್ನು ಕೇಳುವುದರಿಂದ ನಾವು ನಿಮ್ಮ ದೇವರಾದ ಆತನನ್ನು ಅಲ್ಲದರ ಅದೇ ನಮಗೆ ವಿರೋಧವಾಗಿ ಸಾಕ್ಷಿಯಾಗಿರುವುದು ಎಂದು ಹೇಳಿ ಅವರನ್ನು ಅವರ ಸ್ವಾಸ್ಥ್ಯಗಳಿಗೆ ಕಳುಹಿಸಿದನು. ಏನು ಅರ್ಥ ಆಯ್ತು ನಮಗೆ? ಅಲ್ಲಾ ವೃಕ್ಷದ ಅಡಿಯಲ್ಲಿ ನಿಲ್ಲಿಸಿ ಎಲ್ಲಾ ಜನರಿಗೆ, ಈಗೋ ಈ ಕಲ್ಲು ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು. ಈ ಕಲ್ಲು ಏನ್ ಮಾಡುತ್ತಂತೆ? ಕಲ್ಲು ಏನೇನ್ ಕೆಲಸ ಮಾಡುತ್ತಂತೆ? ನಮಗ್ ಗೊತ್ತಿರುವಂತಹದ್ದಷ್ಟೇ. ನಮ್ಮ ಮನೆ ಕಟ್ಲಿಕ್ಕೆ ಉಪಯೋಗ ಆಗತ್ತೆ, ಹೌದಾ? ನಮ್ಗೇನಾದ್ರೂ ಅಡಿಪಾಯ ಹಾಕ್ಬೇಕಾದ್ರೆ ಮನೆಯನ್ನ ಕಟ್ಟುವುದಕ್ಕಿಂತ ಮುಂಚೆ ಅದಕ್ಕೆ ಉಪಯೋಗ ಆಗತ್ತೆ. ಇದು ಮಾತ್ರ ಗೊತ್ತು ನಮ್ಗೆ ಕಲ್ಲಿನ ಬಗ್ಗೆ. ಈ ಕಲ್ಲು ಏನ್ ಮಾಡುತ್ತಂತೆ? ನೀವು ನಿಮ್ಮ ಮನೆ ಸುತ್ತಮುತ್ತ ನೋಡ್ತಿರುವಂತಹ ಕಲ್ಲು, ಅಥವಾ ನಿಮ್ಮ ಮನೆ ಕಟ್ಟಲ್ಪಟ್ಟಿರುವಂತಹ ಕಲ್ಲು, ನಿಮ್ಮ ಸುತ್ತ ಇರುವಂತಹ 4 ಗೋಡೆಗಳಲ್ಲಿರುವಂತಹ ಕಲ್ಲು, ಆ ಕಲ್ಲಿಗೆ ಇರುವಂತಹ ಇನ್ನೊಂದು ಕೆಲಸ ಏನಂತೆ? ಇವಾಗ ನಾವು ಓದ್ಕೊಂಡ್ವಲ್ವಾ, ಈಗೋ ಈ ಕಲ್ಲು ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು. ಈ ಕಲ್ಲು ನಮ್ಮನ್ನು ನೋಡ್ತಿದ್ಯಾ? ಈ ಕಲ್ಲು ನಮ್ಮನ್ನು ನೋಡ್ತಿದ್ಯಾ? ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುತ್ತಾ ದೇವರಿಗೆ? ಹೌದು. ನೆಕ್ಸ್ಟ್, ಯೆಹೋವನು ನಮಗೆ ಹೇಳಿದ ಎಲ್ಲಾ ಮಾತುಗಳನ್ನು ಇದು ಕೇಳಿರುವುದರಿಂದ ನೀವು ನಿಮ್ಮ ದೇವರಾದ ಆತನನ್ನು ಅಲ್ಲಗಳೆದರೆ ಇದೇ ನಿಮಗೆ ವಿರುದ್ಧವಾಗಿ ವಿರೋಧ ಸಾಕ್ಷಿಯಾಗಿರುವುದು ಎಂದು ಹೇಳಿ ಅವರನ್ನು ಅವರವರ ಸ್ವಾಸ್ಥ್ಯಗಳಿಗೆ ಕಳುಹಿಸಿದನು. ಇದೇನ್ ಪ್ರಿಯರೇ, ಎಲ್ಲ ವಿಚಿತ್ರವಾಗಿದೆ. ಈ ಕಲ್ಲು ಏನೇನ್ ಮಾಡುತ್ತಂತೆ? ಇನ್ನು ನಮ್ಮ ವಿರುದ್ಧ ಸಾಕ್ಷಿ ಹೇಳುತ್ತಂತೆ. ಅದು ಫಸ್ಟ್ ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್ ಇನ್ನು ಏನ್ ಮಾಡುತ್ತಂತೆ? ಈ ಕಲ್ಲು ನಾವು ಮಾತಾಡ್ಕೊಂಡಿರುವಂತಹದನ್ನ ಆ ಕಲ್ಲು ಕೇಳಿಸ್ಕೊಳ್ಳುತ್ತೆ. ಅದನ್ನೇ ಅಲ್ವಾ ಓದಿದ್ದು ನಾವು. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಈ ಕಲ್ಲು ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು, ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯೆಹೋವನು ನಮಗೆ ಹೇಳಿದ ಎಲ್ಲಾ ಮಾತುಗಳನ್ನು ಇದು ಕೇಳಿರುವುದರಿಂದ ನೀವು ನಿಮ್ಮ ದೇವರಾದ ಆತನನ್ನು ಅಲ್ಲಗಳೆದರೆ ಇದೇ ನಿಮಗೆ ವಿರೋಧವಾಗಿ ಸಾಕ್ಷಿ ಹೇಳುವುದು. ಅದು ಕೇಳಿಸ್ಕೊಳ್ಳುತ್ತಂತೆ ಮಾತುಗಳನ್ನ. ನೆಕ್ಸ್ಟ್, ಅದು ನಮ್ಮ ವಿರೋಧವಾಗಿ ಸಾಕ್ಷಿ ಹೇಳುತ್ತಂತೆ. ನಿಜನ? ಕಲ್ಲು ಕೇಳಿಸ್ಕೊಳ್ಳುತ್ತಾ ನಾವು ಮಾತಾಡುವಂತಹ ಮಾತುಗಳನ್ನ? ಹೌದು. ಈಗ ಪ್ರಸಂಗ ಪ್ಲೇ ಆಗ್ತಿದ್ಯಲ್ವಾ? ನೀವು ಮೊಬೈಲ್ ಇಟ್ಕೊಂಡು ಪ್ರಸಂಗ ಕೇಳ್ತಿರ್ಬಹುದು, ಆದ್ರೆ ನಿಮ್ಗಿಂತ ಚೆನ್ನಾಗಿ ಯಾರು ಕೇಳ್ತಿರ್ತಾರೆ ಪ್ರಸಂಗವನ್ನ? ನಿಮಗಿಂತ ಚೆನ್ನಾಗಿ ಯಾರು ಕೇಳ್ತಿರ್ತಾರೆ ಪ್ರಸಂಗವನ್ನ? ನಿಮ್ ಮನೆ ಸುತ್ತಮುತ್ತ ಗೋಡೆಗಳಿದೆಯಲ್ವಾ, ಆ ಗೋಡೆಗಳು ಈ ಪ್ರಸಂಗವನ್ನ ಕೇಳ್ತಿದೆ.
ಪ್ರಸಂಗ ಮಾತ್ರ ಅಲ್ಲ, ನಿಮ್ ಮನೆಯಲ್ಲಿ ನೀವು 3 ಹೊತ್ತು ಮಾತಾಡ್ಕೊಳ್ಳುವಂತಹ ಮಾತುಗಳು, ಹೌದಾ? ಕೆಲವು ಸಾರಿ ನಾವು ಒಳಗೊಳಗಡೆ ಗೊಣಗಾಡುವಂತಹ ಅಭ್ಯಾಸ ಇರುತ್ತೆ. ಆ ಗೊಣಗುವಂತಹದ್ದನ್ನು ಬಿಡೋದಿಲ್ವಂತೆ ಆ ಕಲ್ಲು. ಅದನ್ನು ಏನ್ ಮಾಡ್ತಿದೆ ಅದು? ಕೇಳಿಸ್ಕೊಂತಿದೆ, ಕೇಳಿಸ್ಕೊಂತಿದೆ. ಒಬ್ಬರ ಮೇಲೆ ತಪ್ಪಾಗಿ ಗೊಣಗುದ್ವಾ? ಕೇಳಿಸ್ಕೊಂತಿದೆ. ಒಬ್ಬರ ಮೇಲೆ ಸರಿಯಾಗಿರುವಂತೆ ಅಥವಾ ಒಂದು ಒಳ್ಳೆ ರೀತಿಯಾಗಿರುವಂತಹ ವಿಚಾರವನ್ನ ಹೇಳಿದ್ವಾ? ಅದನ್ನು ಕೇಳಿಸ್ಕೊಂತದೆ. ಅಲ್ಲಿ ದೇವ್ರ ಮುಂದೆ ಅದೇ ಅಂತ ಸಾಕ್ಷಿ ಕೊಡುವಂತಹದ ಕಲ್ಲು. ಏನಂತ? ಪ್ರಭು, ಈತನು ತನ್ನ ಸಹೋದರನ ಮೇಲೆ ಕೆಟ್ಟದಾಗಿ ಏನೇನೋ ಅನ್ಕೊಂಡ, ಗೊಣಗಾಡ್ದ, ಅದು ನಾನು ಕೇಳಿಸ್ಕೊಂಡೆ. ತಪ್ಪಾಗಿ ಅನ್ಕೊಂಡಿದ್ರೆ ಒಂದ್ ವೇಳೆ ಈ ತರ ಸಾಕ್ಷಿ ಕೊಡುತ್ತೆ. ಇಲ್ಲ ನಾವು ಒಂದ್ ವೇಳೆ ಸರಿಯಾಗಿರುವಂತಹದ್ದು, ಅಪ್ಪ ಆ ಬ್ರದರ್ ಪಾಪ ಎಷ್ಟೊಂದು ಇದ್ ಮಾಡಿದ್ರು, ತುಂಬಾ ಕಷ್ಟ ಪಡ್ತಾರೆ ದೇವರಿಗೋಸ್ಕರ ಅಂತ ನೀವ್ ಯಾರನ್ನಾದ್ರೂ ಸಭೆಯಲ್ಲಿರುವಂತವ್ರನ್ನ ನೋಡಿ ಮಾತಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಅದನ್ನು ಕೇಳಿಸ್ಕೊಳ್ಳುತ್ತೆ ಆ ಕಲ್ಲು. ಅವ್ರು ಎಷ್ಟೊಂದು ಕೆಲಸ ಮಾಡ್ತಾರೆ ಸಭೆಯಲ್ಲಿ, ಕ್ಲೀನ್ ಮಾಡುವಂತಹದ್ರಿಂದ ಹಿಡಿದು ತುಂಬಾ ದೊಡ್ಡ ಸೇವೆ ಅವ್ರು ಮಾಡ್ತಿರುವಂತಹದ್ದು ಅಂತ ನೀವ್ ಯಾರ ಬಗ್ಗೆ ಏನಾದ್ರೂ ಒಳ್ಳೆ ರೀತಿಯಾಗಿ ಮಾತಾಡ್ಕೊಳ್ರಿ ಅಂತ ಅನ್ಕೊಳ್ಳಿ. ಅದನ್ನು ಕೇಳಿಸ್ಕೊಳ್ಳುತ್ತೆ ಆ ಕಲ್ಲು. ಆ ವಿಚಾರವಾಗೂ ಸಾಕ್ಷಿ ಕೊಡುತ್ತೆ. ಈ ವ್ಯಕ್ತಿ ಇನ್ನೊಬ್ಬ ಸಹೋದರನ ಬಗ್ಗೆ ಒಳ್ಳೆ ವಿಚಾರಗಳನ್ನ ಮಾತಾಡ್ಕೊಂಡ್ರು ಅಂತ ಹೇಳಿ ಅದರ ಬಗ್ಗೆನೂ ಸಾಕ್ಷಿ ಕೊಡುತ್ತೆ. ಕಲ್ಲಿಷ್ಟೊಂದೆಲ್ಲ ಮಾಡುತ್ತೆ. ನಾವು ಮಾತಾಡುವಂತಹದನ್ನ ಕೇಳಿಸ್ಕೊಳುತ್ತೆ. ದೇವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ ಪ್ರಸಂಗಗಳ ಮೂಲಕ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಅದಾದ ನಂತರ ನಮ್ಮ ವಿರುದ್ಧವಾಗಿ ಅಥವಾ ನಮ್ಮ ಪರವಾಗಿ ಸಾಕ್ಷಿ ಕೊಡುವಂತಹದ್ದು ಈ ಕಲ್ಲೇ. ಹೌದಲ್ವಾ? ನಮ್ಮ ಅಭ್ಯಾಸ ಏನು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಈಗಾಗ್ಲೇ ಪ್ರಾರಂಭದಲ್ಲಿ. ಯಾರಾದ್ರೂ ನೋಡ್ತಿದ್ದಾರೆ ಅಂದ್ರೆ ನಾವು ಒಂದು ಕೆಲಸವನ್ನ ನೀಟಾಗಿ ಮಾಡ್ತೀವಿ, ತಪ್ಪು ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದಾ? ನಾರ್ಮಲ್ ಆಗಿ ನೀವು ಎಲ್ಲಾದ್ರೂ ತುಂಬಾ ಜನ ಇರುವಂತಹ ಸ್ಥಳಕ್ಕೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ. ತುಂಬಾ ಜನ ಇರುವಂತಹ ಸ್ಥಳದಲ್ಲಿ ಎಲ್ಲರೂ ತಮ್ಮ ಚೇರ್ಗಳನ್ನು ತಿರುಗಿಸ್ಕೊಂಡು ನಿಮ್ಮನ್ನ ಮಧ್ಯೆ ಕೂರಿಸ್ಬಿಟ್ಟು ನಿಮ್ಮನ್ನ ಮಧ್ಯೆ ಕೂರಿಸಿ ಸುತ್ತ ಇರುವಂತಹ ಜನ ಎಲ್ಲ ತಮ್ಮ ಚೇರ್ಗಳನ್ನೆಲ್ಲ ತಿರುಗಿಸ್ಕೊಂಡು ನಿಮ್ಮ ಕಡೆನೆ ಚೇರ್ಗಳನ್ನ ಹಾಕೊಂಡು ಕೂತ್ಕೊಂಡಿದ್ದಾರೆ. ಎಲ್ಲರೂ 1000 ಜನ ಒಟ್ಟಿಗೆ ನಿಮ್ಮನ್ನ ನೋಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಕೆಲಸವನ್ನ ಎಷ್ಟು ಹುಷಾರಾಗಿ ಮಾಡ್ತೀವಲ್ವಾ? ಒಂದು ಕೆಲಸವನ್ನ ಎಷ್ಟು ಹುಷಾರಾಗಿ ಮಾಡ್ತೀವಲ್ವಾ? ಆಗ 1000 ಜನ ನಮ್ಮನ್ನ ನೋಡ್ತಿದ್ದಾರೆ ಅಂದಾಗ ಎಷ್ಟು ಹುಷಾರಾಗಿ ಮಾಡ್ತೀವಲ್ವಾ? ತುಂಬಾ ಜನಕ್ಕೆ ಈ ಸ್ಟೇಜ್ ಫಿಯರ್ ಅನ್ನುವಂತಹದ್ದು ಒಂದಿರುತ್ತೆ. ಸಭೆಯಲ್ಲಿ ಪ್ರಾರ್ಥನೆ ಕೊಟ್ರೆ ಅಥವಾ ಸಭೆಯಲ್ಲಿ ಹಾಡನ್ನ ಕೊಟ್ರೆ ಸ್ಟೇಜ್ ಮೇಲೆ ಹೋಗುವಾಗ ಏನ್ ಮಾಡ್ತಾರೆ? ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ? ನಡುಕ್ತಾ ಹೋಗ್ಲಿಕ್ಕೆ ಶುರು ಆಗ್ತಾರೆ. ಇಷ್ಟಕ್ಕೂ ಚೇರ್ ಮೇಲೆ ಕೂತಿದ್ರಲ್ವಾ ಇಷ್ಟೊತ್ತು ಸಭೆಯಲ್ಲಿ? ಅವಾಗ ಇರ್ಲಿಲ್ವಾ ನಡುಗು? ಅವಾಗ ಇರ್ಲಿಲ್ಲ. ಇವಾಗ ಪ್ರಾರ್ಥನೆ ಕೊಟ್ಟು ಸ್ಟೇಜ್ ಮೇಲೆ ಬರ್ಲಿಕ್ಕೆ ಹೇಳಿದ ತಕ್ಷಣ ಏನಾಯ್ತು? ಹಾರ್ಟ್ ಬೀಟ್ ಜಾಸ್ತಿ ಆಯ್ತು, ಹೌದಾ? ನಡಕ ಶುರು ಆಯ್ತು. ಇದೆಲ್ಲ ಶುರು ಆಯ್ತಾ? ಹೌದು. ಏನಕ್ಕೋಸ್ಕರ ಶುರು ಆಯ್ತು ಇದೆಲ್ಲ ಹೇಳಿ? ಏನಕ್ಕೋಸ್ಕರ ಶುರು ಆಯ್ತು? ಚೇರ್ ಮೇಲೆ ಕೂತಿದಾಗ ಇರ್ಲಿಲ್ಲ ಅಲ್ವಾ? ಈಗ ಆರಾಮಾಗಿ ಪ್ರಾರ್ಥನೆ ಕರೆದಿದ ತಕ್ಷಣ, ಸ್ಟೇಜ್ ಮೇಲ್ ಕರೆದಿದ ತಕ್ಷಣ ಏನಕ್ಕೋಸ್ಕರ ನಡ್ಕ ಶುರು ಆಯ್ತು? ನನ್ ಸ್ಟೇಜ್ ಮೇಲೆ ಹೋದ್ರೆ, ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಅಥವಾ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಭೆಯಲ್ಲಿರುವಂತವರೆಲ್ಲ ನನ್ನನ್ನ ನೋಡ್ತಿದ್ದಾರೆ. ಅಂದ್ರೆ ಯಾರಾದ್ರೂ ನೋಡ್ತಿದ್ದಾರೆ ಅಂದ್ರೆ ನಮಗೆ ಎಷ್ಟು ಭಯ ಶುರು ಆಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಯಾರಾದ್ರೂ ಒಂದಷ್ಟು ಜನ ನಮ್ಮನ್ನ ನೋಡ್ತಿದ್ದಾರೆ ಅಂದಾಗ ನಮಗೆ ಎಷ್ಟು ಭಯ ಶುರು ಆಗುತ್ತೆ, ನಡಕ ಶುರು ಆಗತ್ತಲ್ವಾ? ಯಾರು ನೋಡ್ತಿಲ್ಲ ಅಂತ ನಾವು ಒಬ್ಬರೇ ಇರುವಂತಹ ರೂಮ್ ಅಲ್ಲಿ ಅಂತ ಅನ್ಕೊಳ್ಳಿ, ಅವಾಗ ಏನು ಇರೋದಿಲ್ಲ, ಭಯ ಭಕ್ತಿ ಏನು ಇರೋದಿಲ್ಲ ನಮಗೆ. ಅದೇ ಸ್ಟೇಜ್ ಮೇಲೆ ಬರ್ಲಿಕ್ಕೆ ಹೇಳಿದಾಗ ಅವಾಗ ಶುರು ಆಗತ್ತೆ ಭಯ. ಯಾರಾದ್ರೂ ನೋಡ್ತಿದ್ದಾರೆ ಅಂದಾಗ ಅಷ್ಟೊಂದು ಭಯ ಆಗತ್ತೆ. ನಮಗ್ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನು? ಈ ಕಲ್ಲುಗಳು ನಮ್ಮನ್ನ ನೋಡ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾನೆ ಇದೆ. ನಮ್ಗೆ ಯಾವಾಗ್ಲೂ ನಡಕ ಶುರು ಆಗಿರ್ಬೇಕಿತ್ತು ಈ ವಚನವನ್ನ ಓದಿದ್ರೆ. ಕಲ್ಲು ನಾವು ಮಾತಾಡ್ತಿರುವಂತಹದನ್ನ ಕೇಳಿಸ್ಕೊಂತಿದೆ. ಅದೇ ಅಲ್ವಾ ಪ್ರಿಯರೇ, ನಾನು ಆಗ್ಲೇ ಉದಾಹರಣೆಯನ್ನು ಕೊಟ್ಟೆ ನಿಮಗೆ. ಏನು? ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಗೆ ನಡಕ ಇರೋದಿಲ್ಲ. ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಬ್ರೇ ಕೂತ್ಕೊಂಡು ನಮ್ಗೆ ನಡಕ ಇರೋದಿಲ್ಲ. ಅದೇ ಸಭೆಯಲ್ಲಿ ಸ್ಟೇಜ್ ಮೇಲೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಡಕ ಶುರು ಆಗುತ್ತೆ. ಯಾಕೆ 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 ಹೇಳಿ? ಮನೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಮಾಡ್ತಿರುವಂತಹ ಪ್ರಾರ್ಥನೆಯನ್ನ ನಾವು ಒಬ್ಬರಿಗೆ ಕೇಳಿಸ್ಕೊಂತಾ ಇದ್ವಿ, ನಮ್ಮನ್ನ ಬಿಟ್ಟು ದೇವ್ರು ಕೇಳಿಸ್ಕೊಂತಿದ್ರು. ನಿಜಾನ? ಅಲ್ಲಿ ಸಭೆಯಲ್ಲಿ ಸ್ಟೇಜ್ ಮೇಲೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾರ್ಯಾರು ಕೇಳಿಸ್ಕೊಂತಿದ್ದಾರೆ? ಸಭೆಯಲ್ಲಿ ಇರುವಂತವ್ರೆಲ್ಲರೂ ಕೇಳಿಸ್ಕೊಂತಿದ್ದಾರೆ. ಹೌದಾ? ಮನೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಪ್ರಾರ್ಥನೆ ನಾವು ಒಬ್ರೇ ಕೇಳಿಸ್ಕೊಂತಿದ್ವಿ. ಸಭೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಪ್ರಾರ್ಥನೆ ಜನರೆಲ್ಲರೂ, ಸಭೆಗೆ ಎಷ್ಟು ಜನ ಬರ್ತಾರೋ ದೇವರನ್ನ ಹೊರತುಪಡಿಸಿ ಅಷ್ಟೂ ಜನ ಕೇಳಿಸ್ಕೊಂತಿದ್ದಾರೆ. ಹೌದಲ್ವಾ? ಅದಕ್ಕೆ ಭಯ ಶುರು ಆಯ್ತು. ಈಗ್ಲೂ ಸಹ ಈಗ ನಾವು ಆಲೋಚನೆ ಮಾಡ್ತಿರುವಂತ ಸಂದೇಶದಲ್ಲಿ ಏನ್ ನೋಡ್ತಾ ಇದೀವಿ? ಇಷ್ಟು ದಿನ ನಾವು ಅನ್ಕೊಂಡಿದ್ದಂತಹದ್ದು ಏನು? 4 ಗೋಡೆಗಳ ಮಧ್ಯ ನಾವಿದ್ದೀವಿ ಅಂತ ಹೇಳಿದ್ರೆ ನಾವು ಮಾತಾಡ್ಕೊಳ್ತಿರುವಂತಹ ಮಾತು ಅವಾಗ ಮಾತ್ರ ಗೊತ್ತು, ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ ನಾವು ಮಾತಾಡ್ಕೊಳ್ತಿರುವಂತಹ ಮಾತು. ಇದು ನಮ್ಮ ಅಭಿಪ್ರಾಯ.
ನಮಗ್ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನು? ನಾವು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಂಡ್ರು ಸಹ ಯಾರು ಕೇಳಿಸ್ಕೊಂತಿದ್ದಾರೆ? ಆ 4 ಗೋಡೆಗಳಲ್ಲಿರುವಂತ ಅಷ್ಟು ನೂರಾರು ಕಲ್ಲುಗಳು ಸಹ ನಾವು ಮಾತಾಡ್ತಿರುವಂತಹ ಮಾತನ್ನ ಕೇಳಿಸ್ಕೊಂತಿದೆ. ನಾಳೆ ದೇವ್ರ ಮುಂದೆ ನಾವ್ ಹೆಂಗ್ ಮಾತಾಡಿದ್ವೋ ಅದೇ ಟೋನ್ ಅಲ್ಲಿ ಹಂಗೆ ಬಿಚ್ಚಿಡುವಂತಹದ್ ಯಾರು? ಈ 4 ಗೋಡೆಗಳಲ್ಲಿರುವಂತಹ ಕಲ್ಲುಗಳೇ. ನಾವ್ ಯಾವ ಟೋನ್ ಅಲ್ಲಿ ಮಾತಾಡಿದ್ವೋ, ಯಾವ ವಾಯ್ಸ್ ಅಲ್ಲಿ ಮಾತಾಡಿದ್ವೋ, ಹೇಗ್ ಮಾತಾಡಿದ್ವೋ ಹಂಗೆ ಬಿಚ್ಚಿಡತ್ತೆ ಗೊತ್ತಾ ರೆಕಾರ್ಡಿಂಗ್. ಕಲ್ಲುಗಳಿಗಿರುವಂತ ಶಕ್ತಿ ನೀವು ಓದಿದ್ರಲ್ವ ಇವಾಗ ತಾನೆ. ಕಲ್ಲುಗಳು ಏನ್ ಮಾಡುತ್ತಂತೆ? ಮಾತುಗಳನ್ನ ಕೇಳಿಸ್ಕೊಳುತ್ತೆ. ನೆಕ್ಸ್ಟ್ ಅದೇ ಮಾತುಗಳ ವಿಚಾರವಾಗಿ ದೇವರು ಮುಂದೆ ದೂರು ಕೊಡುತ್ತೆ. ಇನ್ನೊಂದು ವಚನವನ್ನು ನೋಡೋಣ. ಅರಸುಗಳು ಮೊದಲನೇ ಅರಸುಗಳ ಗ್ರಂಥ 13ನೇ ಅಧ್ಯಾಯ 1ನೇ ವಚನ. ಯಹೂದ ದೇಶದವನಾದ ಒಬ್ಬ ಇಸ್ರಾಯೇಲ್ಯನಾದ ಬೆತೇಲನು ಬಂದನು. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯ ಕುರಿತು, ವೇದಿಯೇ, ದಾವೀದನ ಸಂತಾನದಲ್ಲಿ ಯೋಷೀಯನು ಯಾರೊಬ್ಬಾಮನು ಹುಟ್ಟುವ ನಿನ್ನ ಧೂಪ ಸುಡುವ ಪೂಜಾ ಸ್ಥಳಗಳ ಏನಾಗ್ತಾ ಇದೆ? 2ನೇ ವಚನವನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೋಡಿ 2ನೇ ವಚನವನ್ನ ಎಲ್ಲರೂ ಸಹ. ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಯ್ತು? ಇನ್ನೊಂದ್ಸರಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ. ಯಾರೋ ನಮ್ ಹೆಸರಿಡಿದು ನಮ್ಮನ್ನ ಕರೆದು ಮಾತಾಡಿಸ್ದಂಗಿಲ್ಲ ಇದು, ಹೌದಾ? ಏನಂತ ಹೇಳ್ತಿದ್ದಾರೆ? ವೇದಿಯೇ. ಯಾರ ಜೊತೆ ಮಾತಾಡ್ತಿದ್ದಾರೆ? ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಹೇಳಿ? ಒಬ್ಬ ಮನುಷ್ಯನು ವೇದಿ ಜೊತೆ ಮಾತಾಡ್ತಾ ಇದ್ದಾರೆ. ವೇದಿನ? ಏನ್ ವೇದಿ ಅಂದ್ರೆ ಏನು? ಇಷ್ಟಕ್ಕೂ ಕಲ್ಲುಗಳಿಂದ ಕಟ್ಟಲ್ಪಟ್ಟಿತ್ತು. ಹೌದಲ್ವಾ? ಅಂದ್ರೆ ಇದು ಕೇಳಿಸ್ಕೊಳುತ್ತಾ? ಅದ್ ಕೇಳಿಸ್ಕೊಳುತ್ತೆ ಅಂತ ಹೇಳಿ ಗೊತ್ತಿತ್ತು ಈ ಮನುಷ್ಯ ಅದ್ರ ಜೊತೆ ಮಾತಾಡ್ತಿದ್ದಾನೆ. ವೇದಿ ಕೇಳಿಸ್ಕೊಳುತ್ತೆ ಅಂದ್ರೆ ಅದರಿಂದ ಮಾಡಲ್ಪಟ್ಟಿರುವಂತಹ ಕಲ್ಲು ಮಾತಾಡುವಂತಹ ಮಾತುಗಳನ್ನ ಕೇಳಿಸ್ಕೊಳುತ್ತೆ. ನೀವು ಹಿಂದಿನ ವಚನದಲ್ಲೂ ಇದನ್ನೇ ಅಲ್ವಾ ನೋಡಿದ್ದು? 2 ವಚನ ಸಿಕ್ತು ನಮಗೆ ಸತ್ಯವೇದದಿಂದ. ಕಲ್ಲುಗಳು ನಾವು ಮಾತಾಡುವಂತಹ ಮಾತನ್ನ ಕೇಳಿಸ್ಕೊಳ್ಳುತ್ತೆ ಅಂತ ಹೇಳುವಂತಹದ್ದು. ಭಯ ಆಗ್ಬೇಕಲ್ವಾ? ಹೌದಾ? ಒಂದು ಗೋಡೆಗೆ ಎಷ್ಟು ಕಲ್ಲನ್ನು ಉಪಯೋಗ ಮಾಡ್ತೀರಾ ಪ್ರಿಯರೇ ಕಟ್ಟಬೇಕಾದ್ರೆ? ಒಂದು ಗೋಡೆಗೆ ಸುಮಾರು, ಮನೆ ಕಟ್ಟುವಂತವ್ರು ಯಾರಾದ್ರೂ ಇದ್ರೆ ಹೇಳಿ, ಸುಮಾರು ಸಾವಿರಾರು ಕಲ್ಲು. ಚಿಕ್ಕ ಗೋಡೆ ಅಂತ ಅನ್ಕೊಳ್ಳಿ, ಚಿಕ್ಕ ಗೋಡೆ. ಒಂದು 20 ಅಡಿ ಇರುವಂತಹ ಏರಿಯಾದಲ್ಲಿ ಗೋಡೆ ಕಟ್ಟಬೇಕಾದ್ರೆ ಎಷ್ಟು ಕಲ್ಲನ್ನು ಉಪಯೋಗ ಮಾಡ್ಕೋತೀರಾ? ನೂರಾರು ಕಲ್ಲನ್ನು ಉಪಯೋಗ ಮಾಡ್ಕೋತೀರಿ, ನಿಜನಾ? ಇದರಿಂದ ನಮ್ಗೆ ಅರ್ಥ ಆಗುವಂತಹದ್ದು ಏನು? ನೀವು ಆ 100 ಕಲ್ಲನ್ನ ಏನು ಒಂದು ಸೈಡ್ ಗೋಡೆ ಕಟ್ಲಿಕ್ಕೆ ಉಪಯೋಗ ಮಾಡ್ಕೊಂಡಿದ್ದೀರಾ, 100 ಕಲ್ಲನ್ನು ಉಪಯೋಗ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಒಂದ್ ಸೈಡ್ ಗೋಡೆ ಕಟ್ಲಿಕ್ಕೆ 4 ಗೋಡೆಗಳಿದೆ ಅಲ್ವಾ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ. ಎಷ್ಟು ಕಲ್ಲಾಯ್ತು? 400 ಕಲ್ಲಾಯ್ತಾ? 100 ಕಲ್ಲು ಅಂತ ಅನ್ಕೊಂಡ್ರೆ ನಾವು ಒಂದು ಗೋಡೆಗೆ 400 ಕಲ್ಲಾಯ್ತಾ? ಬೇಡ, 200 ಕಲ್ಲು ಅಂತ ಅನ್ಕೊಳ್ಳಿ. ಈ 200 ಕಲ್ಲಲ್ಲಿ ಪ್ರತಿಯೊಂದೊಂದು ಕಲ್ಲಿಗೂ ಯಾವ ಅಭ್ಯಾಸ ಇದೆ? ಕೇಳಿಸ್ಕೊಡುವಂತಹ ಅಭ್ಯಾಸ ಇದೆ. ದೇವರ ಮುಂದೆ ಸಾಕ್ಷಿ ಹೇಳುವಂತಹ ಅಭ್ಯಾಸ ಇದೆ. ಒಂದೊಂದು ಕಲ್ಲಿಗೂ ಅಭ್ಯಾಸ ಇದೆಯಾ? 400 ಕಲ್ಲು ಸೇರಿ ಅಲ್ಲ, 200 ಕಲ್ಲು ಸೇರಿ ಅಲ್ಲ, ಒಂದೊಂದು ಕಲ್ಲಿಗೂ ಇಂಡಿವಿಜುವಲ್ ಆಗಿ ಹ್ಯಾಬಿಟ್ ಇದೆ. ನಾವು ಮಾತಾಡ್ಕೊಳ್ಳುವಂತಹ ಮಾತನ್ನ ಒಂದೊಂದು ಕಲ್ಲು ಕೇಳಿಸ್ಕೊಳ್ಳುತ್ತೆ, ಒಂದೊಂದು ಕಲ್ಲು ಹೋಗಿ ಬಿಚ್ಚಿಡತ್ತೆ. ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಎವಿಡೆನ್ಸ್ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಕೋರ್ಟ್ ಅಲ್ಲಿ ಆಗಾಗ ಕೊಲೆಗಾರರು ಯಾರಾದ್ರೂ ಸಿಕ್ಕಾಕೋಬೇಕು ಅಂತ ಹೇಳಿದ್ರೆ ಒಬ್ರು ಸಾಕ್ಷಿ ಹೇಳಿದ್ರೆ ಸಾಕು. ನೋಡಿರುವಂತವ್ರು ಒಬ್ರು ಸಾಕ್ಷಿ ಹೇಳಿದ್ರೆ ಸಾಕು. ದೇವರು ಎಷ್ಟು ಜನ ಸಾಕ್ಷಿಗಳನ್ನ ಇಟ್ಟಿದ್ದಾರೆ? ನಿಮ್ಮ ಸುತ್ತಲೇ ಇರುವಂತಹ ಕಲ್ಲುಗಳು, 200 ಕಲ್ಲುಗಳು ಒಟ್ಟಿಗೆ ಬಂದು ನಿಮ್ಮ ಮೇಲೆ ಸಾಕ್ಷಿ ಹೇಳಿ ಕಿರಿಸ್ತಿದೆ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿನೇ ತಪ್ಪು ಮಾಡಿದ್ದು, ಈ ವ್ಯಕ್ತಿ ಹಿಂಗೆ ಮಾತಾಡ್ದ, ಈ ವ್ಯಕ್ತಿ ತಪ್ಪಾಗೆ ಮಾತಾಡ್ದ, ಹೌದಾ? ಈ ವ್ಯಕ್ತಿನೇ ಶಾಪ ಹಾಕ್ದ ಆ ವ್ಯಕ್ತಿಗೆ. ಅವ್ ಶಾಪನ ನಾವ್ ಯಾರಿಗ್ ಶಾಪ ಹಾಕಿದೀವೋ ಅವ್ರಿಗೇನು ಆಗೋದಿಲ್ಲ, ಅದು ಬೇರೆ ವಿಚಾರ. ಇಲ್ಲಿ ನಾವು ಶಾಪ ಹಾಕಿರ್ತೀವಲ್ವಾ, ಹಂಗೆ. ಏಕೆಂದ್ರೆ ವಾಡಿಕೆಯಿಂದ ತುಂಬಾ ಜನ ಕಲ್ತಿರ್ತಾರ ಇದನ್ನ. ಏನಂತ? ಸುಮ್ನೆ ಶಾಪ ಹಾಕುವಂತಹದ್ದು, ಸುಮ್ನೆ ಇನ್ನೊಬ್ರು ಚೆನ್ನಾಗಿರ್ಬಾರ್ದು ಅಂತ ಅನ್ನುವಂತಹದ್ದು, ಹೌದಾ? ಇದನ್ನ ಕೇಳಿಸ್ಕೊಳ್ಳುವಂತಹದ್ದೆಲ್ಲ ನಮ್ಮ ಸುತ್ತಮುತ್ತ ಇರುವಂತ ಕಲ್ಲುಗಳೇ. ಏನ್ ಮಾಡುತ್ತೆ ದೇವ್ರ ಮುಂದೆ? ಈ ವ್ಯಕ್ತಿ ಹಿಂಗೆ ಆಗ್ಬೇಕು ಅಂತ ಹೇಳಿ ಕೋರ್ಕೊಂಡಿದ್ದ, ಈ ವ್ಯಕ್ತಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೆಟ್ಟದಾಗ್ಬೇಕು ಅಂತ ಕೋರ್ಕೊಂಡಿದ್ದ, ಈ ವ್ಯಕ್ತಿ ಆ ವ್ಯಕ್ತಿಯ ಮೇಲೆ ಗೊಣಗಾಡಿದ್ದ, ಹೌದಾ?
ಹಿಂಗೆಲ್ಲ ಹೇಳುತ್ತಾ ಕಲ್ಲುಗಳು ಹೋಗಿ. ಕೇಳಿಸ್ಕೊಳ್ತಿದೆ ಅಲ್ವಾ? ಮೂರೊತ್ತು ನಾವು ಮಾತಾಡುವಂತಹ ಮಾತುಗಳು ಸ್ವಲ್ಪನೂ ಬಿಡದಂತೆ. ಇಷ್ಟಕ್ಕೂ ಮೊದಲು ಒಂದಷ್ಟು ವರ್ಷಗಳ ಹಿಂದೆ ಒಂದು ರೀತಿಯಾಗಿರುವಂತಹ ಮೆಮರಿ ಕಾರ್ಡ್ ಯೂಸ್ ಆಗ್ತಿತ್ತು. ಈಗ ಇಲ್ಲ, ಮಟೀರಿಯಲ್ ಚೇಂಜ್ ಆಗಿದೆ. ಅಂದ್ರೆ ಈಗಲೂ ಸಹ ಸಿಲಿಕೋಸ್ ಅನ್ನುವಂತಹ ಮಟೀರಿಯಲ್ ಇಂದಲೇ ಆ ಮೆಮರಿ ಕಾರ್ಡ್ ಅಲ್ಲಿ ಫೀಡ್ ಆಗುತ್ತಲ್ವಾ ಪ್ರಿಯರ ಡೇಟಾ. ಆ ಡೇಟಾ ಫೀಡ್ ಆಗುವಂತಹದ್ದು ಸಿಲಿಕೋಸಿಸ್ ಅನ್ನುವಂತಹ ಮಟೀರಿಯಲ್ ಮೇಲೆ. ಮೆಮರಿ ಕಾರ್ಡ್ ಗೊತ್ತಲ್ವಾ? ಮೆಮರಿ ಕಾರ್ಡ್ ನ ಕೆಲಸ ಏನು? ಇಷ್ಟಕ್ಕೂ ಮೆಮರಿ ಕಾರ್ಡ್ ನ ಕೆಲಸ ಏನು? ನೀವೇನಾದ್ರೂ ಒಂದು ಡೇಟಾ ಹಾಕಿದ್ರೆ ಅಥವಾ ಒಂದು ಹಾಡನ್ನ ಹಾಕಿದ್ರೆ ಅಪ್ಲೋಡ್ ಮಾಡಿದ್ರೆ ಆ ಮೆಮರಿ ಕಾರ್ಡ್ಗೆ, ಈಗ ಸದ್ಯಕ್ಕೆ ನಿಮ್ ಮೊಬೈಲ್ ಅಲ್ಲಿ ಇರುವಂತಹ ಸ್ಟೋರೇಜ್ ಅನ್ನ ಯೂಸ್ ಮಾಡ್ತೀರಾ. ಆದ್ರೆ ಸುಮಾರು ಒಂದಷ್ಟು ವರ್ಷಗಳ ಹಿಂದೆ ಮೆಮರಿ ಕಾರ್ಡ್ ಆಚೆ ನೀವು ತೆಗೆದು ಹಾಕ್ಬೋದಿತ್ತು. ನೆನಪಿದ್ಯಾ ನಮ್ಗೆ? ಆ ಮೆಮರಿ ಕಾರ್ಡ್ ಅಲ್ಲಿ ಡೇಟಾ ಸ್ಟೋರ್ ಆಗ್ಬೇಕು ಅಂತ ಹೇಳಿದ್ರೆ, ನೀವು ಒಂದು ಹಾಡನ್ನ ಅಪ್ಲೋಡ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ, ನೀವೊಂದು ವಿಡಿಯೋ ಪ್ರಸಂಗವನ್ನ ಅಪ್ಲೋಡ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಮೆಮರಿ ಕಾರ್ಡ್ಗೆ, ಅದರಲ್ಲಿ ಸಿಲಿಕೋಸಿಸ್ ಅನ್ನುವಂತ ಒಂದು ಮಟೀರಿಯಲ್ ಇರುತ್ತೆ. ಆ ಮಟೀರಿಯಲ್ ಅಲ್ಲಿ ಸ್ಟೋರ್ ಆಗುತ್ತೆ ಗೊತ್ತಾ ಡೇಟಾ. ಇಷ್ಟಕ್ಕೂ ಆ ಮಟೀರಿಯಲ್ ಎಲ್ಲಿಂದ ಬಂತು ಅಂದ್ರೆ, ಈ ಆಸ್ಟ್ರೇಲಿಯಾ ಆ ಕಡೆ ಇರುವಂತಹ ಆ ಕಾಂಟಿನೆಂಟ್ ಗಳು, ಆ ದೇಶಗಳಿರುವಂತಹ ಸ್ಥಳದಲ್ಲಿ, ಅಂದ್ರೆ ತುಂಬಾ ಈಸ್ಟರ್ನ್ ಕಂಟ್ರೀಸ್ ನಾವು ಹೋದ್ರೆ ಅಲ್ಲಿ ಸಮುದ್ರದ ಮರಳು ಏನ್ ಸಿಗುತ್ತೆ, ಆ ಮರಳಿಂದ ಈ ಪದಾರ್ಥ ತಯಾರಾಗುತ್ತೆ. ಮೆಮರಿ ಕಾರ್ಡ್ ಅಲ್ಲಿರುವಂತಹ ಪದಾರ್ಥ ತಯಾರಾಗುತ್ತೆ. ಹೌದಾ? ಮರಳು ಹೇಗ್ ಬಂತು? ಈ ಮರಳು ಈಗ ಪುಡಿ ಆಗುವುದಕ್ಕಿಂತ ಮುಂಚೆ, ಸಾವಿರಾರು ವರ್ಷಗಳ ಮುಂಚೆ ಈ ಮರಳು ಏನಾಗಿತ್ತು? ಕಲ್ಲುಗಳ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೀವಿ. ಆ ಸೆಡಿಮೆಂಟರಿ ರಾಕ್ಸ್ ಯಾವಾಗ ಪೀಸ್ ಆಗುತ್ತೋ, ಗಾಳಿ ಮತ್ತೆ ನೀರು ಕಂಟಿನ್ಯೂಸ್ ಆಗುತ್ತೆ ಮೇಲೆ ಬಿದ್ದು ಆ ಸೆಡಿಮೆಂಟರಿ ರಾಕ್ಸ್ ಮೇಲೆ ಯಾವಾಗ ಬೀಳುತ್ತೋ ಅವಾಗ ಪುಡಿ ಆಗ್ಲಿಕ್ಕೆ ಶುರು ಆಗುತ್ತೆ. ನೀವ್ ನೋಡ್ತಿರುವಂತಹ ಮರಳೆಲ್ಲ ಅದರ ರಿಸಲ್ಟೇ. ಹೌದಾ? ಕಲ್ಲಿಂದ ಮಾಡಲ್ಪಟ್ಟಿರುವಂತಹದ್ದೇನ? ಅಂದ್ರೆ ಮೆಮರಿ ಕಾರ್ಡ್ ಅಲ್ಲಿರುವಂತಹ ಪದಾರ್ಥ ಯಾವುದರಿಂದ ಮಾಡಲ್ಪಟ್ಟಿರುವಂತಹದ್ದು? ನೀವು ಹಾಕ್ತಿರುವಂತಹ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಕೊಳ್ತಿದೆ. ನೀವು ಅಪ್ಲೋಡ್ ಮಾಡ್ತಿರುವಂತಹ ವಿಡಿಯೋ ಅನ್ನ ಮೆಮರಿ ಕಾರ್ಡ್ ಸ್ಟೋರ್ ಮಾಡ್ಕೊಳ್ತಿದೆ. ಆಡಿಯೋವನ್ನ ಸ್ಟೋರ್ ಮಾಡ್ಕೊಳ್ತಿದೆ. ಕಾರಣ ಏನು? ಅದರಲ್ಲಿರುವಂತಹ ಮಟೀರಿಯಲ್ ಯಾವುದು? ಕಲ್ಲಿಂದ ಮಾಡಲ್ಪಟ್ಟಿರುವಂತಹದ್ದೇ. ಅದರಲ್ಲಿರುವಂತಹ ರಾ ಮಟೀರಿಯಲ್ ಯಾವುದು? ಕಲ್ಲಿನಿಂದ ಬಂದಿರುವಂತಹದ್ದೇ. ಹೌದಾ? ಮೆಮರಿ ಕಾರ್ಡ್ ಅನ್ನ ಯೂಸ್ ಮಾಡುವಂತಹದ್ದು ಈಗೀಗ ಕಂಡಿಡಿದ್ವಿ ನಾವು ಮನುಷ್ಯ. ದೇವ್ರ ಏನ್ ಬರ್ಸಿದಾರೆ ಸತ್ಯವೇದದಲ್ಲಿ? ಮಕ್ಕಳ, ನೀವು ಮಾತಾಡ್ಕೊಳ್ತಿರುವಂತಹ ಪ್ರತಿಯೊಂದು ಮಾತು ಕಲ್ಲು ಕೇಳಿಸ್ಕೊಳ್ತಿದೆ. ನಿಮ್ಮ ಸುತ್ತಮುತ್ತ ಇರುವಂತಹ ಕಲ್ಲುಗಳು ಕೇಳಿಸ್ಕೊಳ್ತಿದಾವೆ. ಇನ್ನೊಂದು ರೆಫರೆನ್ಸ್ ಅನ್ನು ನೋಡೋಣ. ಕಲ್ಲು ಅಷ್ಟೇ ಮಾಡೋದಿಲ್ವಂತೆ, ಇನ್ನೂ ಏನೋ ಮಾಡುತ್ತಂತೆ. ಹಬಕೂಕನ ಗ್ರಂಥ 2ನೇ ಅಧ್ಯಾಯ. ಹಬಕೂಕನ ಗ್ರಂಥ 2ನೇ ಅಧ್ಯಾಯ 11ನೇ ವಚನವನ್ನು ಓದೋಣ. ಗೋಡೆಯೊಳಗಿಂದ ಕಲ್ಲು ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತಲೆಯು ಹೌದೆನ್ನುವುದು. ಈ ವಚನದಲ್ಲಿ ಏನರ್ಥ ಆಯ್ತು ಪ್ರಿಯರೇ? ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಗೋಡೆಯೊಳಗಿಂದ ಕಲ್ಲು ನಮ್ಮ ಮೇಲೆ ತಪ್ಪು ಹೊರಿಸಿ ಕೂಗುತ್ತಂತೆ. ಚಾವಣಿ ಅಂದ್ರೆ ಏನು? ರೂಫ್ ಅಲ್ವಾ? ಮೇಲಿರುವಂತಹ ರೂಫ್, ಸೀಲಿಂಗ್ ಅಂತ ಕರಿತೀವಲ್ವಾ, ಅದು ಚಾವಣಿ. ಈ ಚಾವಣಿಗಳು ನಮಗ್ ಗೊತ್ತು. ಮೊದಲೆಲ್ಲ ಮನೆ ಕಟ್ಟಬೇಕಾದ್ರೆ ಈ ಚಾವಣಿಗಳನ್ನ ಹೇಗ್ ಬಿಲ್ಡ್ ಮಾಡ್ತಿದ್ರು? ಮರದಿಂದ ಏನಾದ್ರು ಬಿಲ್ಡ್ ಮಾಡಿದಾಗ ಒಂದು ದೊಡ್ಡ ಕಂಬದ ರೀತಿಯಲ್ಲಿ ಇರ್ತಿತ್ತು, ಒಂದು ದೊಡ್ಡ ದೊಡ್ಡ ಮರದ ಪೀಸ್, ಅದ್ರ ಪಕ್ಕ ಇನ್ನೊಂದು ಇಡ್ತಾ ಇದ್ರು, ಅದ್ರ ಪಕ್ಕ ಇನ್ನೊಂದು ಇಡ್ತಾ ಇದ್ರು, ಹೀಗೆಲ್ಲ ಇಟ್ಟು ಮೋಲ್ಡ್ ಮಾಡ್ತಿದ್ರು. ಅದನ್ನೇ ತೊಲೆ ಅಂತ ಕರಿತೀವಿ. ಆ ಒಂದೊಂದು ಇಂಡಿವಿಜುವಲ್ ಮರದ ಪೀಸ್ ಅನ್ನ ಏನಂತ ಕರಿತೀವಿ? ತೊಲೆ ಅಂತ ಹೇಳಿ ಕರಿತೀವಿ. ಗೋಡೆಯೊಳಗಿಂದ ಕಲ್ಲು ಇವನೇ ತಪ್ಪು ಮಾಡಿದ್ದು ಅಂತ ಹೇಳಿದ್ರೆ, ಈ ಕಲ್ಲು ಸರಿಯಾಗಿ ಹೇಳ್ತಿದ್ಯಾ ಅಥವಾ ತಪ್ಪಾಗಿ ಏನಾದ್ರು ಹೇಳ್ತಿದ್ಯಾ ನನ್ನ ಮಕ್ಕಳ ಮೇಲೆ ಅಂತ ದೇವ್ರು ಈ ವಿಟ್ನೆಸ್ಗೆ ಇನ್ನೊಂದು ವಿಟ್ನೆಸ್ ಅನ್ನ ಇಟ್ಟಿದ್ದಾರಂತೆ. ಫಸ್ಟ್ ವಿಟ್ನೆಸ್ ಯಾರು? ನಾವು ಮಾಡ್ತಿರುವಂತಹ ತಪ್ಪುಗಳಿಗೆಲ್ಲ ಫಸ್ಟ್ ವಿಟ್ನೆಸ್ ಯಾರು? ನಮ್ಮ ಸುತ್ತಮುತ್ತ ಇರುವಂತಹ ಕಲ್ಲುಗಳು. ಓಕೆ, ಈ ಕಲ್ಲುಗಳು ಒಂದ್ ವೇಳೆ ನನ್ನ ಮಕ್ಕಳ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ರೆ ಹೇಗ್ ನಂಬುವಂತಹದ್ದು ಈ ಕಲ್ಲುಗಳ ಮೇಲೆ ಅಂತ ಇನ್ನೊಂದು ವಿಟ್ನೆಸ್ 2 ಅನ್ನ ಇಟ್ಟಿದಾರಂತೆ ದೇವ್ರು. 2ನೇ ಸಾಕ್ಷಿಯನ್ನ ಇಟ್ಟಿದಾರಂತೆ. ಆ 2ನೇ ಸಾಕ್ಷಿ ಯಾರು? ನಮ್ಮ ಚಾವಣಿಯಲ್ಲಿರುವಂತಹ ಪದಾರ್ಥಗಳು. ಹೌದಾ? ಅದು ಕನ್ಫರ್ಮ್ ಮಾಡುತ್ತಂತೆ ಆ ಚಾವಣಿಯಲ್ಲಿರುವಂತಹ ಪದಾರ್ಥ. ಹೌದು ಪ್ರಭು, ಆ ಗೋಡೆಯೊಳಗಿರುವಂತ ಕಲ್ಲು ನಿಜ ಹೇಳ್ತಿದೆ, ಈ ವ್ಯಕ್ತಿ ಇದೇ ತಪ್ಪನ್ನ ಮಾಡ್ದ ಅಂತ ಹೇಳಿ ಅದು ಕನ್ಫರ್ಮ್ ಮಾಡುತ್ತಂತೆ. ನೋಡಿದ್ರ, ಎರಡೆರಡು ವಿಟ್ನೆಸ್ಗಳ, ಎರಡೆರಡು ಸಾಕ್ಷಿಗಳನ್ನ ಇಟ್ಟಿದಾರ. ಒಂದು ಸಾಕ್ಷಿ ಹೇಳಿರುವಂತಹ ಮಾತು ನಿಜಾನೋ ಅಲ್ವೋ ಅಂತ ಹೇಳಿ ಕನ್ಫರ್ಮ್ ಮಾಡಕ್ ಇನ್ನೊಂದು ಸಾಕ್ಷಿ ಇದೆಯಾ? ಹೌದು. ಗೋಡೆಯೊಳಗಿಂದ ಕಲ್ಲು ನಾವು ಮಾಡಿರುವಂತಹ ತಪ್ಪು ಅಂತ ಹೇಳಿ ನಮ್ಮ ಮೇಲೆ ತಪ್ಪು ಹೊರಿಸಿ ಕೂಗುತ್ತಾರೆ.
ಚಾವಣಿಯಲ್ಲಿರುವಂತಹ ಒಂದೊಂದು ತೊಲೆಯು ಏನ್ ಕನ್ಫರ್ಮ್ ಮಾಡುತ್ತೆ, ಹೌದು ಆ ಕಲ್ಲು ಹೇಳ್ತಿರುವಂತಹದ್ದು ನಿಜ, ಆ ವ್ಯಕ್ತಿ ಅದೇ ತಪ್ಪನ್ನ ಮಾಡ್ದ. ಇಷ್ಟೊಂದೆಲ್ಲ ಸಿಸ್ಟಮ್ ಇದೆಯಾ ನಮ್ಮ ಸುತ್ತಾನೆ, ನಮಗೆ ಗೊತ್ತಿಲ್ಲದೆ ಇಷ್ಟೊಂದೆಲ್ಲ ಸಿಸ್ಟಮ್ ಇದೆಯಾ? ಹೌದು. ಇದು ಗೊತ್ತಿಲ್ಲದೆ ಯಾರ್ಯಾರ ಬಗ್ಗೆ ಏನೇನ್ ಯೋಚನೆ ಮಾಡ್ಕೊಂಡಿದೀವಿ, ಯಾರ್ಯಾರ ಬಗ್ಗೆ ಏನೇನ್ ಮಾತಾಡ್ಕೊಂಡಿದೀವಿ, ಹೌದಾ? ಎಷ್ಟೆಷ್ಟು ತಪ್ಪು ಕೆಲಸಗಳನ್ನ ಮಾಡಿರ್ತೀವಿ. ನೀವ್ ಯೋಚನೆ ಮಾಡಿ ನೋಡಿ. ನಮ್ಮನ್ನ ಯಾರು ನೋಡ್ತಿಲ್ಲ ಅಂತ ಅನ್ಕೊಂಡು, ನಮ್ಮನ್ನ ಯಾರು ಅಬ್ಸರ್ವ್ ಮಾಡ್ತಿಲ್ಲ ಅಂತ ಅನ್ಕೊಂಡು, ನಮ್ಮನ್ನ ಯಾರು ಮಾನಿಟರ್ ಮಾಡ್ತಿಲ್ಲ ಅಂತ ಅನ್ಕೊಂಡು ಏನೇನೆಲ್ಲ ಮಾಡಿದೀವಿ. ಇದು ಗೊತ್ತಿತ್ತ ನಮಗಿಷ್ಟಕ್ಕೂ? ಈ ಮುಂಚೆ ಈ ಸಂದೇಶ ಕೇಳಿರುವಂತವ್ರು ಗೊತ್ತಿರುತ್ತೆ. ಆದರೆ ಒಂದು ಹೊಸದಾಗಿ ಹೊಸ ಪರ್ಸ್ಪೆಕ್ಟಿವ್ ಅಲ್ಲಿ ಆಲೋಚನೆ ಮಾಡ್ಲಿಕ್ಕೆ ನೋಡಿ. ಮನುಷ್ಯರಿಗೆ ಇರುವಂತಹ ದೊಡ್ಡ ಬಲಹೀನತೆ ಏನು ಅಂದ್ರೆ, ಯಾರು ಇಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡ್ತಾನೆ, ಯಾರಾದ್ರೂ ಇದಾರೆ ಅಂತ ಇದ್ರೆ ತಪ್ಪು ಮಾಡುವುದಿಲ್ಲ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದೇ ಈ ಸಂದೇಶದಲ್ಲಿ. ನಮ್ಮ ಸುತ್ತ ಯಾವಾಗ್ಲೂ ಯಾರು ಇಲ್ಲ ಅಂತ ಅನ್ಕೊಂಡ್ಲೇಬಾರದು. ನಮ್ಮ ಜೀವನದಲ್ಲಿ ನಮ್ಮ ಸುತ್ತಲೂ ಯಾವಾಗ್ಲೂ ನಮ್ಮನ್ನೇ ನೋಡ್ತಿರುವಂತವ್ರು ಯಾರೋ ಇದ್ದೇ ಇದ್ದಾರೆ. ನಾವು ನಿದ್ರೆ ಮಾಡ್ತಿದ್ರು ನಮ್ಮನ್ನ ನೋಡ್ತಿದ್ದಾರೆ, ನಾವ್ ಕಣ್ಮುಚ್ಚಿದ್ರು ಸಹ ನಮ್ಮನ್ನೇ ನೋಡ್ತಿದ್ದಾರೆ. ಯಾರು? ಇದೇ ಪ್ರಕೃತಿ. ಇವಾಗ ನಾವು ಆಲೋಚನೆ ಮಾಡ್ತಿದೀವಲ್ಲ, ನಮ್ಮ ಸುತ್ತ ಇರುವಂತ ಕಲ್ಲುಗಳು, ನಮ್ಮ ಮನೆ ಗೋಡೆ ಕಟ್ಟಲ್ಪಟ್ಟಿರುವಂತಹ ಕಲ್ಲುಗಳು, ಪ್ರತಿಯೊಂದೊಂದು ಕಲ್ಲು ಸಹ ನಮ್ಮನ್ನೇ ನೋಡ್ತಿದ್ಯಂತೆ. ಅದಕ್ಕೆ ಬರ್ಸಿರುವಂತಹದ್ದು. ಗೋಡೆಯೊಳಗಿಂದ ಅಷ್ಟೂ ಕಲ್ಲುಗಳು ನಮ್ಮನ್ನೇ ನೋಡ್ತಿದೆ ಅಂತ ಬರ್ಸಿಲ್ಲ, ಸ್ಪೆಸಿಫಿಕ್ ಆಗಿ ಒಂದೊಂದು ಕಲ್ಲು ನಮ್ಮನ್ನೇ ನೋಡ್ತಿದೆ ಅಂತಾನೆ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಇವಾಗ ನೀವು ನೋಡಿದ್ರಲ್ವಾ, ಗೋಡೆಯೊಳಗಿಂದ ಕಲ್ಲುಗಳು ಅಂತ ಇಲ್ಲ, ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು. ಚಾವಣಿಯೊಳಗಿಂದ ಒಂದೊಂದು ತೊಲೆಗಳು ಸಹ, ಇನ್ನೊಂದ್ಸರಿ ಓದಲ್ಲ ಅದೇ ಮಾತಾ, 11ನೇ ವಚನ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ನಮ್ಮ ಸತ್ಯವೇದದಲ್ಲಿ ಈ ಘಟನೆ ಗೊತ್ತಲ್ವಾ? ಸ್ಟಿಫೇನನನ್ನ ಏನ್ ಹೊಡೆದು ಕೊಂದ್ರು? ಏನನ್ನು ಹೊಡೆದು ಕೊಂದ್ರು? ಕಲ್ಲ. ಪಾಪ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನು ಜನರಿಗೆ? ಯಾರ್ ಕಲ್ಲು ಹೊಡೆದು ಕೊಂದ್ರು ಅವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನು? ಅದೇ ಕಲ್ಲು ಸಾಕ್ಷಿ ಹೇಳುತ್ತೆ ಅಂತ. ಒಂದೊಂದು ಕಲ್ಲನ್ನು ತೆಗೆದು ಸ್ಟೆಫೇನನ ಮೇಲೆ ಹಾಕಿದೀವಲ್ವಾ, ಆ ಕಲ್ಲಿಗೆ ಏನ್ ಗೊತ್ತು? ಆ ಕಲ್ಲಿಗೆ ಏನೇನ್ ಗೊತ್ತು ಹೇಳಿ? ನಾನು ಎಷ್ಟು ದೂರದಲ್ಲಿ ಬಿದ್ದಿದ್ದೆ ಅಂತ ಆ ಕಲ್ಲು ಗೊತ್ತು. ಯಾರು ಬಂದು, ಯಾವ ಮೂರ್ಖ ಬಂದು ನನ್ನನ್ನು ಕೈಗೆ ತಗೊಂಡ ಅಂತಾನು ಆ ಕಲ್ಲಿಗೆ ಗೊತ್ತಾ? ಹೌದು. ಆ ಕಲ್ಲನ್ನ ಹಿಡ್ಕೊಂಡು ಕೈಯಲ್ಲಿ ಏನ್ ಮಾತಾಡ್ದ, ಈ ಕೈಯಲ್ಲಿ ಕಲ್ಲನ್ನ ಹಿಡ್ಕೊಂಡು ಈ ವ್ಯಕ್ತಿ ಏನ್ ಮಾತಾಡ್ದ, ಸ್ಟಿಫೇನನ ಮೇಲೆ ಯಾವ ರೀತಿಯಾಗಿರುವಂತಹ ದ್ವೇಷ ಪೂರಿತವಾಗಿರುವಂತಹ ಮಾತನ್ನ ಮಾತಾಡ್ದ ಅಂತ ಕಲ್ಲಿಗೆ ಗೊತ್ತು. ಹೌದಾ? ಎಷ್ಟು ಫೋರ್ಸ್ ಅಲ್ಲಿ ನನ್ನನ್ನು ಎಸ್ತ ಸ್ಟಿಫೇನನ ಮೇಲಕ್ಕೆ ಅಂತಾನು ಆ ಕಲ್ಲಿಗೆ ಗೊತ್ತು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತಾ? ನಾಳೆ ಇದೆಯಲ್ವಾ ಹಬ್ಬ? ನಾಳೆ ನ್ಯಾಯ ವಿಚಾರಣೆಯ ಸಮಯದಲ್ಲಿ ಇದೆಯಲ್ವಾ ಹಬ್ಬ? ಪ್ರತಿಯೊಂದೊಂದು ಸಾಕ್ಷಿ, ಪ್ರತಿಯೊಂದೊಂದು ಎವಿಡೆನ್ಸ್, ಇಂಚಿಂಚು ಸಹ ಯಾರು ಆ ಕಲ್ಲಿನ ಹತ್ರ ಹೋದ್ರು, ಸ್ವಲ್ಪ ಜನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವಾ, ಸ್ಟಿಫೇನನ್ನ ಹೊಡಿಬೇಕಂದ್ರೆ ದೊಡ್ಡ ದೊಡ್ಡ ಕಲ್ಲೇ ನೋಡಿ ಹುಡುಕಿ, ದೊಡ್ಡ ಕರೆಕ್ಟ್ ಆಗಿ ಕೈ ಪೂರ್ತಿ ಸಿಕ್ಕಬೇಕು. ಇಷ್ಟು ಕಲ್ಲು ಹೊಡೆದಿದ ತಕ್ಷಣ ಒಂದೇ ಸಾರಿ ತಲೆ ಓಪನ್ ಆಗೋಗ್ಬೇಕು ಅಂತ ಕಲ್ಲು ಹುಡುಕಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವಾ ಜನ, ಸ್ವಲ್ಪ ಜನ ನೋಟ್ ಮಾಡ್ಕೊಂಡಿರ್ತ ಕಲ್ಲುಗಳು. ಒಂದೊಂದು ಕಲ್ಲು ಸಹ ನನ್ನನ್ನ ಯಾರು ಕೈಗೆತ್ಕೊಂಡ್ರು, ನನ್ನನ್ನು ಕೈಗೆತ್ಕೊಂಡು ಸ್ಟಿಫೇನನ ಮೇಲೆ ಯಾವ ರೀತಿಯಾಗಿರುವಂತಹ ಮಾತುಗಳನ್ನ ಮಾತಾಡಿ ಕಿರ್ಚಾಡಿದ್ರು, ಆಮೇಲೆ ಎಷ್ಟು ಫೋರ್ಸ್ ಅಲ್ಲಿ ಎಸಿದ್ರು, ಇಷ್ಟು ಗೊತ್ತಾ ಕಲ್ಲಿಗೆ? ಅಷ್ಟು ಗೊತ್ತು. ನಾಳೆ ಇವ್ರ ಪರಿಸ್ಥಿತಿಗಳನ್ನ ಒಂದ್ಸರಿ ಯೋಚನೆ ಮಾಡ್ಕೊಂಡು ನೋಡಿ ಪ್ರಿಯ. ಆ ಸ್ಟಿಫೇನನ ಮೇಲೆ ಕಲ್ಲೆಸ್ತು ಕೊಂದವರ ಪರಿಸ್ಥಿತಿಯನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಅವ್ರ ಪರಿಸ್ಥಿತಿಯನ್ನು ಮಾತ್ರ ಯೋಚನೆ ಮಾಡಬೇಡಿ, ನಮ್ಮ ಪರಿಸ್ಥಿತಿಗಳನ್ನು ಯೋಚನೆ ಮಾಡಿ ನೋಡಿ. ನಮ್ಮ ವಿರುದ್ಧನೂ ಸಾಕ್ಷಿ ಹೇಳುತ್ತೆ. ನಾವ್ ಎಷ್ಟು ಸರಿ ಏನೇನ್ ಮಾಡಿರುವುದಿಲ್ಲ. ಪ್ರಸಂಗಗಳನ್ನ ಕೇಳ್ಬೇಕಾದ್ರೆ ನಿದ್ರೆ ಮಾಡುವಂತಹದ್ದು. ತುಂಬಾ ಜನ ನೀಟಾಗಿ ಒಂದ್ ಗೋಡೆಗೆ ಹೊರ್ಕೊಂಡು ಕೂತ್ಕೋತಾರೆ ಸತ್ಯವೇದವನ್ನ ಓಪನ್ ಮಾಡ್ಕೊಂಡು. ಏನಕ್ಕೋಸ್ಕರ ಸತ್ಯವೇದ ಓದೋಣ ಅಂತ ಅನ್ಕೊಂಡು ನೀಟಾಗಿ ಗೋಡೆಗೆ ಹೊರ್ಕೊಂಡು ನಾ ಇವಾಗ ಸತ್ಯವೇದ ಓದ್ತೀನಿ ಅಂತ ಹೇಳಿ ಓಪನ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ ನಂತರ ಹಾಗೆ ಗೋಡೆಗೆ ಹೊರ್ಕೊಂಡು ನಿದ್ರೆ ಮಾಡ್ಬಿಟ್ಟಿರ್ತಾರೆ. ಹೌದಾ? ಈ ಗೋಡೆ ಏನ್ ಮಾಡುತ್ತೆ ಗೊತ್ತಾ? ನಾಳೆ ಪ್ರಭು ಈ ವ್ಯಕ್ತಿ ಕರೆಕ್ಟ್ ಆಗಿ 5 ಗಂಟೆಗೆ ಸತ್ಯವೇದ ಓದ್ಲಿಕ್ಕೆ ಶುರು ಮಾಡ್ದ, 5:05 ನಿದ್ರೆ ಮಾಡ್ಬಿಟ್ಟಿದ್ದ ಗೊತ್ತಾ? ಈ ವ್ಯಕ್ತಿ ಹೊರ್ಕೊಂಡ್ ನಿದ್ರೆ ಮಾಡಿದ್ ನನಗೆ. ಯಾರ್ಗ್ ಹೊರ್ಕೊಂಡ್ ನಿದ್ರೆ ಮಾಡ್ದ? ನನಗೆ ಹೊರ್ಕೊಂಡ್ ನಿದ್ರೆ ಮಾಡ್ದ. ನಿಮ್ಮ ವಾಕ್ಯ ಕೇಳ್ಬೇಕಾದ್ರೆ 5 ಗಂಟೆ ನೋಡ್ಬೇಕಾದ್ರೆ ಅಥವಾ ಓದ್ಬೇಕಾದ್ರೆ 5 ಗಂಟೆಗೆ ಶುರು ಮಾಡ್ದ, 5 ನಿಮಿಷದಲ್ಲಿ ನಿದ್ರೆ ಬಂತು ಗೊತ್ತಾ ಈ ವ್ಯಕ್ತಿಗೆ? ನನಗೆ ಹೊರ್ಕೊಂಡ್ ನಿದ್ರೆ ಮಾಡ್ದ ಈ ವ್ಯಕ್ತಿ. ನೀವ್ ನೋಡ್ತಿದ್ದೀರಲ್ವಾ ಮೊಬೈಲ್ ಫೋನ್ ನಿಮ್ಮ ಎದುರು ಇಟ್ಕೊಂಡ್ ಪ್ರಸಂಗ ಕೇಳ್ತಿದ್ದೀರಲ್ವಾ? ಆ ಪ್ರಸಂಗ ಕೇಳ್ತಿರುವಂತಹ ಡಿವೈಸ್ ಅಲ್ಲಿ ಏನಿರುತ್ತೆ? ಕಲ್ಲಿಂದ ಮಾಡಲ್ಪಟ್ಟಿರುವಂತಹ ಮಟೀರಿಯಲ್. ನಾನು ಆಗ್ಲೇ ಹೇಳ್ದೆ,
ಡೇಟಾ ಸ್ಟೋರ್ ಮಾಡ್ಬೇಕಾದ್ರೆ ಆ ಡೇಟಾ ಸ್ಟೋರ್ ಮಾಡುವಂತಹ ಮಟೀರಿಯಲ್ ಎಲ್ಲಿಂದ ಬರ್ತದೆ? ಕಲ್ಲಿನಿಂದ. ನಿಮ್ ಮೊಬೈಲ್ ಅಲ್ಲಿ ಎಲ್ಲಾರ ಮೊಬೈಲ್ ಅಲ್ಲೂ ಆ ಮಟೀರಿಯಲ್ ಇದೆಯಾ? ಕಲ್ಲಿಂದ ಮಾಡಲ್ಪಟ್ಟಿರುವಂತಹ ಮಟೀರಿಯಲ್ ಇದೆಯಾ? ಇದೆ, ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಮೊದಲು ಮೆಮೊರಿ ಕಾರ್ಡ್ ಹೊರಗಡೆ ಇರ್ತಾ ಇತ್ತು, ನೀವು ಮೆಮೊರಿ ಕಾರ್ಡ್ ಅನ್ನ ಎಕ್ಸ್ಟರ್ನಲ್ ಆಗಿ ಇನ್ಸರ್ಟ್ ಮಾಡ್ಬೇಕಿತ್ತು. ಇವಾಗ ಆ ಅವಶ್ಯಕತೆ ಇಲ್ಲ ಪ್ರಿಯರೇ. ಪ್ರತಿಯೊಬ್ಬೊಬ್ಬರ ಫೋನ್ ಅಲ್ಲೂ ಏನಿದೆ, ಇನ್ ಬಿಲ್ಟ್ ಒಳಗಡೆನೇ ಇರುವಂತ, ಸದಾಕಾಲ ಒಳಗಡೆನೆ ಇರುವಂತ ಮೆಮೊರಿ ಕಾರ್ಡ್ ಎಲ್ಲಾರ ಫೋನ್ ಅಲ್ಲೂ ಇದೆ. ಆ ಮೆಮೊರಿ ಕಾರ್ಡ್ ಅಲ್ಲಿ ಯಾವ ಪದಾರ್ಥ ಇದೆ? ಕಲ್ಲಿಂದ ಮಾಡಲ್ಪಟ್ಟಿರುವಂತಹ ಮಟೀರಿಯಲ್ ಇದೆ. ಈ ಮೊಬೈಲ್ ಅನ್ನ ಎದುರುಗಿಟ್ಕೊಂಡು ಪ್ರಸಂಗ ಕೇಳ್ತಿದೀವಿ ಅಂತ ಅನ್ಕೊಂಡು ಹಂಗೆ ಪ್ರಸಂಗ ಕೇಳ್ತಾ 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 ತೂಗುಡಿಸುವಂತಹದ್ದು, ನಿದ್ರೆ ಮಾಡುವಂತಹದ್ದು ಇದೆಲ್ಲ ಇದೆ ಅಂತ ಅನ್ಕೊಳ್ಳಿ. ಇದೆಲ್ಲವನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತಾ? ಆ ಮೊಬೈಲ್ ಒಳಗಡೆ ಇರುವಂತಹ ಕಲ್ಲಿನಿಂದ ಮಾಡಲ್ಪಟ್ಟಿರುವಂತಹ ಮಟೀರಿಯಲ್ ಇದೆಲ್ಲವನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತಾ? ನಾಳೆ ದೇವ್ರ ಮುಂದೆ ಬಿಚ್ಚಿಡತ್ತೆ. ಏನಂತ? 5 ಗಂಟೆಗೆ ಆನ್ ಮಾಡ್ತಾನೆ ಈ ವ್ಯಕ್ತಿ ಪ್ರತಿದಿನ ಗೂಗಲ್ ಮೀಟ್ ಅನ್ನ. ಪ್ರಭು, ಈ ವ್ಯಕ್ತಿ ಪ್ರತಿದಿನ 5 o'clock ಕರೆಕ್ಟ್ ಗೂಗಲ್ ಮೀಟ್ ಅನ್ನು ಆನ್ ಮಾಡ್ತಾನೆ. 5:10 ನಿದ್ರೆ ಮಾಡಿರ್ತಾನೆ ಗೊತ್ತಾ? 2 ಹಾಡ್ ಆಗುತ್ತಲ್ವಾ, ಪ್ರಸಂಗ ಶುರು ಆಗುತ್ತಲ್ವಾ? ಪ್ರಸಂಗ ಶುರು ಆಗಿದ ತಕ್ಷಣ ನಿದ್ರೆ ಮಾಡಿ, ಪ್ರಸಂಗ ಆದ ನಂತರ ಎಚ್ಚೆತ್ಕೊಂಡು ವಂದನೆಗಳು ಹೇಳ್ಬಿಟ್ಟು ಗೂಗಲ್ ಮೀಟ್ ಅನ್ನ ಕ್ಲೋಸ್ ಮಾಡ್ತಾನೆ ಈ ವ್ಯಕ್ತಿ ಅಂತ ಹೇಳಿ ದೂರ್ ಕೊಡುವಂತವ್ರು ಯಾರು ನಮ್ಮ ಮೇಲೆ? ನಿಮ್ ಮೊಬೈಲ್ ಅಲ್ಲಿ ಇರುವಂತಹ ಮಟೀರಿಯಲ್. ಹೌದಾ? ನಮಗ ಅರ್ಥ ಆಗ್ತಿದ್ಯಾ? ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಇದೆಲ್ಲ ಅಂದ್ರೆ ಇನ್ನು ದೊಡ್ಡ ದೊಡ್ಡ ತಪ್ಪುಗಳ ವಿಚಾರವಾಗಿ ನೀವು ಯೋಚನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಎಷ್ಟ್ ಚೆನ್ನಾಗಿ ವಿಜುವಲ್ಸ್ ತೋರಿಸುತ್ತೆ ದೇವರ ಮುಂದೆ ಈ ಕಲ್ಲು. ವಿಜುವಲ್ಸ್ ಚಿತ್ರಣವನ್ನ ಬಿಚ್ಚಿಟ್ಬಿಡುತ್ತೆ, ಸೀನ್ ಅನ್ನೇ ಓಪನ್ ಮಾಡ್ಬಿಡುತ್ತೆ. ಪ್ರಭು, ಈ ವ್ಯಕ್ತಿ ಇದೇ ಟೈಮ್ ಅಲ್ಲಿ, ಇದೇ ವರ್ಷ, ಇದೇ ದಿನ, ಇದೇ ತಿಂಗಳಲ್ಲಿ, ಈ ನಿಮಿಷನೇ ತಪ್ಪು ಮಾಡ್ದ, ಓಪನ್ ಮಾಡುತ್ತ. ಹೌದು, ಹುಷಾರಾಗಿರ್ಬೇಕಲ್ವಾ? ಯಾರಾದ್ರೂ ನಮ್ಮನ್ನ ನೋಡ್ತಿದಾರೆ ಅಂದ್ರೆ ನಾವ್ ಎಷ್ಟು ಕೇರ್ಫುಲ್ ಆಗಿ ವ್ಯವಹರಿಸ್ತೀವಿ, ನಾವ್ ಎಷ್ಟು ಭಯಪಟ್ಟು ನಮ್ಮ ನಡವಳಿಕೆಯನ್ನು ತೋರ್ಪಡಿಸ್ಕೊಳ್ತೀವಿ. ನಿಜನ? ಕಲ್ಲುಗಳು ನಮ್ಮನ್ನ ನೋಡ್ತದೆ. ನಮ್ಮ ಪಕ್ಕ, ನಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಂದೊಂದು ಐಟಮು ಸಹ ನಮ್ಮ ಕಡೆ ದೃಷ್ಟಿ ಇಟ್ಟಿದೆ. ನಾವು ಮಾತಾಡ್ಕೊಳ್ತಿರುವಂತಹ ಮಾತನ್ನ ಕೇಳಿಸ್ಕೊಳ್ತಿದೆ. ಭಯ ಆಗ್ಬೇಕಿತ್ತು ಇದನ್ನ ನೋಡಿದಾಗ. ಇನ್ ಮುಂದೆ ನೋಡೋಣ ಇನ್ನೂ ಏನ್ ಮಾಡತ್ತಂತೆ. ಇನ್ನು ಬರೀ ಕಲ್ಲಿಗೆ ಮಾತ್ರ ಅಲ್ಲ ಈ ಶಕ್ತಿ ಇರುವಂತಹದ್ದು ಇಷ್ಟಕ್ಕೂ. ಕಲ್ಲಿಗೆ ಮಾತ್ರ ಅಲ್ಲ ಈ ಶಕ್ತಿ ಇರುವಂತಹದ್ದು ಇಷ್ಟಕ್ಕೂ. ಇನ್ನು ಯಾವ್ಯಾವ ಪದಾರ್ಥಕ್ಕೆ ನಾವು ಮಾಡ್ತಿರುವಂತಹದ್ದೆಲ್ಲ ನೋಡುವಂತಹದ್ದು, ನಾವು ಮಾಡ್ತಿರುವಂತಹದ್ದೆಲ್ಲ ಕೇಳಿಸ್ಕೊಳ್ಳುವಂತಹದ್ದು, ನೆನ್ಪಿಟ್ಕೊಳ್ಳುವಂತಹದ್ದು, ನಾವು ಮಾಡ್ತಿರುವಂತಹದ್ದನ್ನ ಆ ಶಕ್ತಿ ಇದೆ ಅಂತ ಹೇಳಿ ಇನ್ನೊಂದ್ಸರಿ ನೋಡೋಣ. ಅರಸುಗಳು ಮೊದಲನೇ ಗ್ರಂಥ 22ನೇ ಅಧ್ಯಾಯ, ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯ 34ನೇ ವಚನ. ಅರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿಯಿಡದೆ ಬಾಣವನ್ನೆಯ್ಯಲು ಆ ಬಾಣವು ಇಸ್ರಾಯೇಲ್ಯರ ಕಡೆಗೆ, ಇಸ್ರಾಯೇಲ್ಯರು ಅವರಿಗೆ ಆ ಕವಚದ ಸಂದಿಯಲ್ಲಿ ತಾಗಿತು. ಏನ್ ಅರ್ಥ ಆಯ್ತು ಪ್ರಿಯರ ಈ ವಚನದಿಂದ ನಮಗೆ? ಇನ್ನೊಂದ್ಸರಿ ಗಮನ ಕೊಟ್ಟು ಓದಿ. ಅರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿ ಇಡದೆ ಬಾಣವನ್ನೆಸೆಯಲು ಆ ಬಾಣವು ಇಸ್ರಾಯೇಲ್ಯರ ಅರಸನಿಗೆ ಅವನ ಕವಚದ ಸಂದಿಯಲ್ಲಿ ತಾಕಿತು. ಏನರ್ಥ ಆಯ್ತು ಈ ವಚನದಲ್ಲಿ ನಮಗೆ? ಒಬ್ಬ ಸೈನಿಕನು ಯಾರಿಗೂ ಗುರಿ ಇಟ್ಟಿಲ್ವಂತೆ. ಆ ಸೈನಿಕನು ಪಾಪ, ತುಂಬಾ ಜನ ಸೈನಿಕರು ಇರ್ತಾರಲ್ವಾ ಯುದ್ಧದಲ್ಲಿ, ನೀವು ನೋಡಿರ್ತೀರಲ್ವಾ. ಪಾಪ ಯುದ್ಧ ತೀವ್ರವಾಗಿ ಒಂದ್ ಕಡೆ ನಡೀತಿದೆ. ಇವ್ರಿಗೆ ಯಾರ ಜೊತೆ ಹೋರಾಡ್ಬೇಕು, ಯಾರ ಜೊತೆ ಹೋಗಿ ಫೈಟ್ ಮಾಡ್ಬೇಕು, ಯುದ್ಧವನ್ನ ಹೇಗ್ ಮಾಡ್ಬೇಕು ಅಂತ ಏನೂ ಗೊತ್ತಿರೋದಿಲ್ಲ. ಸುಮ್ನೆ ಇರುವಂತಹದ್ದು, ಬತ್ತಳಿಕೆಯಲ್ಲಿರುವಂತಹ ಒಂದೊಂದೇ ಬಾಣವನ್ನ ತೆಗೆಯುವಂತಹದ್ದು, ಸುಮ್ನೆ ಇಷ್ಟ ಬಂದಂತೆ ಎಸೆಯುವಂತಹದ್ದು. ನೋಡಿದವ್ರು ಏನ್ ಅನ್ಕೋಬೇಕು? ಈ ವ್ಯಕ್ತಿಯನ್ನು ಯುದ್ಧ ಮಾಡ್ತಿದ್ದಾನೆ ಅಂತ ಅನ್ಕೋಬೇಕು. ಹೌದಾ? ಆ ತರ ಒಬ್ಬ ವ್ಯಕ್ತಿ, ಆ ತರ ಒಬ್ಬ ಸೈನಿಕನು ತನ್ನ ಬತ್ತಳಿಕೆಯಲ್ಲಿ ತನ್ನ ಪಾಡಿಗೆ ತಾನು ಬಾಣಗಳನ್ನ ತಗೊಂಡು ಎಲ್ಲೆಲ್ಲೋ ಇಷ್ಟ ಬಂದಿರುವಂತ ಕಡೆ ಬಿಡ್ತಾ ಇದ್ದಂತೆ. ಯಾರಿಗೂ ಗುರಿ ಇಡದೆ ಒಂದು ಬಾಣವನ್ನ ಬಿಟ್ಟಂತೆ. ಆ ಬಾಣ ಎಲ್ಲಿ ಬಂತು, ಎಲ್ಲಿ ತಾಕ್ತಂತೆ? ರಾಜ ಅಂತ ಹೇಳಿದ್ರೆ ಕವಚ ಹಾಕೊಂಡಿರ್ತಾನಲ್ವಾ, ಸುತ್ತ ಆರ್ಮರ್ ಅಂತ ಹೇಳಿ ಕರಿತೀವಿ. ಕವಚ ಹಾಕೊಂಡಿರ್ತಾನಲ್ವಾ. ಕವಚ ಹಾಕೊಂಡಿದ್ರು ಸಹ ಕವಚ ಹಾಕೊಳ್ದೇ ಇರುವಂತಹ ಜಾಗಗಳಿರುತ್ತ ನಮ್ಮ ಶರೀರದಲ್ಲಿ. ಕವಚ ಅಂತ ಹೇಳಿದ್ರೆ ನತ್ತಿಯಿಂದ ಹಿಡಿದು ನಮ್ಮ ಪಾದಗಳವರೆಗೂ ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳುವಂತ ಕವಚಗಳಿರೋದಿಲ್ಲ. ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ ಗಳನ್ನ ಕವರ್ ಮಾಡುವಂತಹ ಕವಚ ಇರುತ್ತೆ. ಉಳಿದಿರುವಂತಹ ಪಾರ್ಟ್ ಖಾಲಿ ಇರುತ್ತಲ್ವ. ಈ ಬಾಣ ಎಲ್ಲೋ ಹೋಗ್ತಾಕ್ತಂತೆ. ಈ ಸೈನಿಕನು ಎಲ್ಲೋ ನೋಡ್ಕೊಂಡು ಆಕಳಿಸ್ಕೊಂಡು ಎಲ್ಲೋ ಬಿಟ್ನಂತೆ ಬಾಣವನ್ನ. ಆ ಬಾಣ ಎಲ್ಲೋ ತಾಕ್ತಂತೆ. ಯಾವ ಜಾಗದಲ್ಲಿ ಕವಚ ಇಲ್ವೋ ಆ ಜಾಗದಲ್ಲಿ ಹೋಗಿ ತಾಕ್ತಂತೆ.
ಇದು ಯಾರ ಕೈ ಕೆಲಸ ಆಗಿರ್ಬೋದು ನೀವ್ ಹೇಳಿ? ಈ ಸೈನಿಕ ಗುರಿ ಇಟ್ಟಿಲ್ಲ ಆ ರಾಜನನ್ನ ಕೊಲ್ಬೇಕು ಅಂತ ಹೇಳಿ. ತನ್ನ ಪಾಡಕ್ ತಾನು ಎಲ್ಲೋ ನೋಡ್ಕೊಂಡು ಸುಮ್ನೆ ಬಾಣವನ್ನ ಬಿಟ್ಟಾಗ ಅದ್ ಸರಿಯಾಗಿ ಬಂದು ಯಾವ ಜಾಗದಲ್ಲಿ ಕವಚ ಇರೋದಿಲ್ವೋ ಆ ಜಾಗದಲ್ಲಿ ತಾಕಿದೆ ಅಂತ ಹೇಳಿದ್ರೆ ಆ ಬಾಣ. ಇದು ಯಾರ ಕೈ ಕೆಲಸ ಆಗಿರ್ಬೋದು ನೀವ್ ಹೇಳಿ? ದೇವರ ಕೈ. ದೇವರ ಕೈ ಕೆಲಸ ಅಲ್ವಾ? ಓಕೆ. ದೇವರು ಇಷ್ಟಕ್ಕೂ ಯಾರಿಗೆ ಆಜ್ಞಾಪಿಸಿರಬಹುದು? ಬಾಣಿಗೆ. ಬಾಣಕ್ಕೆ ಆಜ್ಞಾಪಿಸಿರಬಹುದಾ? ಓಕೆ. ಈ ಬಾಣಕ್ಕೆ ಏನಂತ ಹೇಳಿರ್ಬೋದು ಹೇಳಿ? ಏನಂತ ಹೇಳಿರ್ಬಹುದು? ಆ ವ್ಯಕ್ತಿ ಬಾಣವನ್ನ ಬಿಡ್ತಾನೆ, ನೀನ್ ಎಲ್ಲಿ ಹೋಗ್ಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿರ್ತಾರ ಬಾಣಕ್ಕೆ? ಹೇಳಿರ್ತಾರೆ. ನೀನ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗಿ ಯಾವ ಜಾಗಕ್ಕೆ ತಾಕ್ಬೇಕು ಅಂತ ಹೇಳಿರ್ತಾರೆ? ಹೇಳಿರ್ತಾರೆ. ಆ ದೇವ್ರು ಹೇಳಿದಂತಹ ಮಾತನ್ನ ಈ ಬಾಣ ಏನ್ ಮಾಡಿದೆ? ಅಲ್ಲೇ ಹೋಗಿ ತಾಕಿದೆ ಅಂದ್ರೆ ಏನ್ ಮಾಡಿದೆ ಈ ಬಾಣ? ಆ ಬಾಣದಲ್ಲಿರುವಂತಹ ಮಟೀರಿಯಲ್ ಆ ಮರದಿಂದ ಉತ್ಪತ್ತಿ ಆಗಿದ್ಯೋ ಅಥವಾ ಕಬ್ಬಿಣದಿಂದ ಉತ್ಪತ್ತಿ ಆಗಿದ್ಯೋ ಅಥವಾ ಸ್ಟೀಲ್ ಯೂಸ್ ಮಾಡಿದಾರೋ ಅದೆಲ್ಲ ಬೇರೆ ವಿಚಾರ. ಆದ್ರೆ ಆ ಬಾಣಕ್ಕೆ ಯಾವ್ದನ್ನ ಗುರುತಿಸ್ತಿದೆ ಆ ಬಾಣ? ದೇವ್ರು ಹೇಳಿರುವಂತಹ ಡೈರೆಕ್ಷನ್ ಅನ್ನ ನೆನ್ಪಿಟ್ಕೊಂಡಿದೆ. ಡೈರೆಕ್ಷನ್ ಅಂದ್ರೆ ದಿಕ್ಕು ಅಂತ ಹೇಳಿ ಕರಿತೀವಲ್ವಾ, ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ನೆನ್ಪಿಟ್ಕೊಂಡಿದೆ. ನೆಕ್ಸ್ಟ್ ಅದಾದ ನಂತರ ನಾನು ಹೋಗಿ ಯಾವ ಜಾಗವನ್ನ ತಾಕಿದ್ರೆ ಆ ವ್ಯಕ್ತಿ ಸಾಯ್ತಾನೆ ಅದನ್ನ ನೆನ್ಪಿಟ್ಕೊಂಡಿದ್ಯಾ? ತಾನು ಹೋಗ್ಬೇಕಾಗಿರುವಂತಹ ದಿಕ್ಕನ್ನ ನೆನ್ಪಿಟ್ಕೊಂಡಿದೆ, ತಾನು ಹೋಗಿ ತಾಕ್ಬೇಕಾಗಿರುವಂತಹ ಬಾಡಿ ಪಾರ್ಟ್ ಅನ್ನ ನೆನ್ಪಿಟ್ಕೊಂಡಿದೆ. ಅಲ್ಲಿಗೆ ಹೋಗಿ 1 ಸೆಂಟಿಮೀಟರ್ ಆ ಕಡೆ ಈ ಕಡೆ ಆಗದೆ ಹೋಗಿ ತಾಕ್ತಾ? ಹೌದು. ಅಷ್ಟೆಲ್ಲ ನೋಟ್ ಮಾಡ್ಕೊಳುತ್ತಾ? ಬಾಣದ ಮುಂದೆ ಇರುವಂತಹ ಕಬ್ಬಣನೋ ಮರನೋ ಅಷ್ಟೆಲ್ಲ ನೋಟ್ ಮಾಡ್ಕೊಳುತ್ತಾ? ಹೌದು. ಅಷ್ಟನ್ನೆಲ್ಲ ನೆನ್ಪಿಟ್ಕೊಂಡಿರತ್ತಾ? ಹೌದು. ನಿಮ್ಮ ಮನೆ ಸುತ್ತಮುತ್ತ ಇರುವಂತಹ ಕಬ್ಬಣ ಏನ್ ಮಾಡುತ್ತಾಗಿದ್ರೆ ಬರೀ ಆ ಬಾಣ ಮಾತ್ರನ ಇದು ನೆನ್ಪಿಟ್ಕೊಳ್ಳುವಂತಹದ್ದು? ಆ ಬಾಣದಲ್ಲಿರುವಂತಹ ಕಬ್ಬಣ ಮಾತ್ರನ? ನಿಮ್ಮ ಮನೆ ಸುತ್ತಮುತ್ತ ಇರುವಂತಹ ಕಬ್ಬಿಣದ ಪ್ರತಿಯೊಂದೊಂದು ಮಟೀರಿಯಲ್ಲು ಏನ್ ಮಾಡುತ್ತೆ? ನೆನ್ಪಿಟ್ಕೊಳತ್ತ? ಹೇಳಿ, ನೆನ್ಪಿಟ್ಕೊಳತ್ತ? ಹೌದು. ಮನೆಯಲ್ಲಿರುವಂತಹ ಬೀರು, ಹೌದಾ? ಮನೆಯಲ್ಲಿರುವಂತಹ ಕಿಟಕಿಯಲ್ಲಿರುವಂತಹ ಕಬ್ಬಿಣ, ಇದಕ್ಕೆ ಹಾಕಿರ್ತೀವಲ್ವಾ ಕಿಟಕಿಗೆ, ಅದ್ರಲ್ಲಿರುವಂತಹ ಕಬ್ಬಿಣ, ಮನೆಯಲ್ಲಿರುವಂತಹ ಪ್ರತಿಯೊಂದೊಂದು ಕಬ್ಬಿಣವೂ ಸಹ ಏನ್ ಮಾಡುತ್ತೆ? ನಾವು ಮಾತಾಡ್ತಿರುವಂತಹ ಮಾತು, ನಾವು ಮಾಡ್ತಿರುವಂತಹ ಕ್ರಿಯೆ ಇದನ್ನ ನೋಡ್ತಿದೆ, ನೆನ್ಪಿಟ್ಕೊಳ್ತಿದೆ. ಯಾನಕ್ಕೋಸ್ಕರ? ನಾಳೆ ಹೋಗಿ ದೇವ್ರ ಮುಂದೆ ದೂರ್ ಕೊಡ್ಬೇಕಲ್ವಾ? ಈ ವ್ಯಕ್ತಿ ಇದೇ ತಪ್ಪನ್ನ ಮಾಡ್ದ, ಯಾರ್ಯಾರು ನಮ್ಮನ್ನ ನೋಡ್ತಿದ್ದಾರೆ ಅಂತ ಅರ್ಥ ಆಯ್ತು ಇವಾಗ ತಾನೆ. ನಮ್ಮ ಗೋಡೆಯಲ್ಲಿರುವಂತಹ ಕಲ್ಲುಗಳು, ಚಾವಣಿಯಲ್ಲಿರುವಂತಹ ಮಟೀರಿಯಲ್, ನಮ್ಮ ಸೀಲಿಂಗ್ ರೂಫಿಂಗ್ ಅಲ್ಲಿರುವಂತಹ ಮಟೀರಿಯಲ್, ನೆಕ್ಸ್ಟ್ ಅದರ ಜೊತೆ ನಮ್ಮ ಮನೆಯನ್ನ ಕಟ್ಲಿಕ್ಕೋಸ್ಕರನೋ ಅಥವಾ ಮನೆಯಲ್ಲಿರುವಂತಹ ವಸ್ತುವಿಗೆ ನಾವು ಬಳಕೆ ಮಾಡಿರುವಂತಹ ಕಬ್ಬಿಣದ ಐಟಮ್ಗಳು ಪ್ರತಿಯೊಂದೊಂದೂ ಸಹ ನಮ್ಮನ್ನೇ ನೋಡ್ತಿದ್ಯಾ? ಪ್ರತಿಯೊಂದೊಂದೂ ಸಹ ನಾವು ಮಾಡ್ತಿರುವಂತಹ ಕ್ರಿಯೆಗಳನ್ನ ನೆನ್ಪಿಟ್ಕೊಳ್ತಿದ್ಯಾ? ಹೌದು. ನಾವು ಮಾತಾಡ್ತಿರುವಂತಹ ಮಾತುಗಳನ್ನ ಕೇಳಿಸ್ಕೊಳ್ತಿದ್ಯಾ? ಹೌದು. ಇನ್ಯಾವ್ದು ಬಿಡ್ತಿಲ್ಲ ಹೇಳಿ ನಮ್ಮನ್ನ ನೋಡುವಂತಹದ್ದನ್ನ ಯಾವ ಮಟೀರಿಯಲ್ ಬಿಟ್ಟಿಲ್ಲ. ಕಬ್ಬಿಣ ನಮ್ಮನ್ನೇ ನೋಡ್ತಿದೆ, ಮರ ನಮ್ಮನ್ನೇ ನೋಡ್ತಿದೆ, ತೊಲೆ ನಮ್ಮನ್ನೇ ನೋಡಿ ಸಾಕ್ಷಿ ಹೇಳ್ತಿದೆ ಅಂತ ಒಂದು ವಚನವನ್ನ ಓದಿದ್ವಲ್ವ ಹಬಕ್ಕೂಕನ ಗ್ರಂಥ 2:11. ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಮರದ ಐಟಮ್ಗಳು ನಮ್ಮನ್ನ ನೋಡ್ತಿದೆ, ನಮ್ಮ ಮನೆಯಲ್ಲಿರುವಂತಹ ಕಬ್ಬಿಣದ ಐಟಮ್ಗಳು ನಮ್ಮನ್ನ ನೋಡ್ತಿದೆ, ನಮ್ಮ ಮನೆಯಲ್ಲಿರುವಂತಹ ಕಲ್ಲಿನ ಐಟಮ್ಗಳು ನಮ್ಮನ್ನ ನೋಡ್ತಿದೆ. ಏನ್ ಐಟಮ್ ಇದೆ ಪ್ರಿಯರೇ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ನೋಡದೆ ಇರುವಂತಹದ್ದು? ಹೌದಾ? ನಿಮ್ಮ ಇನ್ಯಾವ ಐಟಮ್ ಇದೆ ನಿಮ್ಮನ್ನ ನೋಡದೆ ಇರುವಂತಹದ್ದು ಹೇಳಿ? ಯಾವುದು ಇಲ್ಲ ಅಲ್ವಾ? ಪ್ರತಿಯೊಂದೊಂದು ಸಹ ನಾವು ಮಾಡ್ತಿರುವಂತಹ ಕ್ರಿಯೆಗಳನ್ನ ನೋಡ್ತಿದೆ, ನಮ್ಮ ಬಾಯಿಂದ ಹೊರಗಡೆ ಬರ್ತಿರುವಂತಹ ಮಾತುಗಳನ್ನ ಕೇಳಿಸ್ಕೊಂತಿದೆ. ಹಂಗಂಗೆ ನಾವ್ ಹೆಂಗೆಂಗ್ ತಪ್ಪು ಮಾಡತ್ವೋ, ನಾವ್ ಹೆಂಗೆಂಗೆ ಪಾಪದ ಮಾತುಗಳನ್ನ ಆಡತ್ವೋ ಹಂಗಂಗೆ ದೇವ್ರ ಮುಂದೆ ನಾಳೆ ಹೋಗಿ ರಿವೀಲ್ ಮಾಡುತ್ತೆ. ಅದು ರಿವೀಲ್ ಮಾಡಿದಾಗ ಮತ್ತೆ ಸೆಕೆಂಡ್ ವಿಟ್ನೆಸ್ ಬೇರೆ ಇದೆಯಂತೆ. ಹೌದು ಪ್ರಭು, ಆ ಕಲ್ಲು ಹೇಳ್ತಿರುವಂತಹದ್ದು ನಿಜ. ಹೌದು ಪ್ರಭು, ಆ ಮರ ಹೇಳ್ತಿರುವಂತಹದ್ದು ನಿಜ. ನಾನೂ ಸಹ ಕಣ್ಣಾರೆ ನೋಡಿದ್ದೀನಿ. ಯಾಕೆಂದ್ರೆ ನಮ್ಮ ಮೇಲೆ ತಪ್ಪಾಗಿ ಸಾಕ್ಷಿ ಹೇಳ್ಬಿಟ್ರೆ ಕಲ್ಲು ಒಂದ್ ವೇಳೆ, ಅದಕ್ಕೆ ಕಲ್ಲು ಹೇಳ್ತಿರುವಂತಹದ್ದು ಸತ್ಯನೋ ಸುಳ್ಳು ಅಂತ ಹೇಳಲಿಕ್ಕೆ ದೇವರು ಇನ್ನೊಂದು ಎವಿಡೆನ್ಸ್ ಅನ್ನ ಇಟ್ಟಿದ್ದಾರೆ. ಹೌದು ಪ್ರಭು, ಆ ಕಲ್ಲು ಹೇಳ್ತಿರುವಂತಹದ್ದು ನಿಜ, ನಿನ್ನ ಮಗ ಪರಮ ಪಾಪಿಷ್ಟ ಅಂತ ಹೇಳಿ ಸಾಕ್ಷಿ ಕೊಡುತ್ತಂತೆ. ನೀನ್ ಅನ್ಕೊಂಡಿರುವಂತಹ ರೀತಿ ಅಲ್ಲ ನಿನ್ನ ಮಗ. ನಿನ್ಗೆ ಗೊತ್ತಿಲ್ಲ ಇನ್ನು ಒಳಗಡೆ ಮನೇಲಿದ್ದಾಗ ಏನೇನ್ ಮಾಡ್ತಾನೆ, ಯಾವ್ಯಾವ ತರ ಮಾತುಗಳನ್ನ ಆಡ್ತಿರ್ತಾನೆ, ಹೌದಾ ಅಂತ ಹೇಳಿ ಸಾಕ್ಷಿ ಕೊಡುತ್ತಂತೆ. ಬೇಕಾ ನಮ್ಗಿದೆಲ್ಲ? ಡೈರೆಕ್ಟ್ ಆಗಿ ಹೊರಟೋಗ್ತೀವಲ್ವಾ ನರಕಕ್ಕೆ. ಆಮೋಸನ ಗ್ರಂಥ 5ನೇ ಅಧ್ಯಾಯ, ಆಮೋಸನ ಗ್ರಂಥ 5ನೇ ಅಧ್ಯಾಯ 19ನೇ ವಚನ, 5:19. ಸಿಂಹದ ಕಡೆಯಿಂದ ಓಡಿದವನಿಗೆ ಕರಡಿಯು ಎದುರು ಬಿದ್ದಂತಾಗುವುದು. ಅವನು ಮನೆಗೆ ಓಡಿ ಬಂದು ಕೈಯನ್ನು ಗೋಡೆಯ ಮೇಲೆ ಹೂರಲು
ಹಾವು ಕಚ್ಚಿದ ಹಾಗಾಗುವುದು. ಯೆಹೋವನ ಏನ್ ದಿನವು ಕತ್ತಲೆಯೇ ಸರಿ, ಬೆಳಕಲ್ಲವಲ್ಲ. ಹೌದು, ಯಾವ ಮಿಣುಕು ಈ ಇಲ್ಲದ ವಚನವನ್ನು ಏನಕ್ಕೋಸ್ಕರ ಗಾಢಾಂಧಕಾರವೇ. ಈ ವಚನವನ್ನು ಏನಕ್ಕೋಸ್ಕರ ಓದಿಸ್ತೆ ಅಂತ ಹೇಳಿದ್ರೆ, ಆ ಇಲ್ಲಿ ಒಂದು ಘಟನೆಯನ್ನ ಬರ್ತಿದ್ದಾರೆ ಅತ್ಯಂತ ಸುಂದರವಾಗಿ. ಏನು, ಒಂದು ಕಡೆಯಿಂದ ತಪ್ಪಿಸ್ಕೊಂಡ್ರೆ ಇನ್ನೊಂದು ಅಪಾಯ ಅಂತೆ, ಇನ್ನೊಂದು ಅಪಾಯದಿಂದ ತಪ್ಪಿಸ್ಕೊಂಡ್ರೆ ಇನ್ನೊಂದು ಅಪಾಯ ಅಂತೆ. ಈಗ ನಮ್ಮ ಪರಿಸ್ಥಿತಿನೂ ಈ ಸಂದೇಶ ಆಲೋಚನೆ ಮಾಡ್ಬೇಕಾದ್ರೆ ಅದೇ ರೀತಿ ಇಲ್ಲ. ನೀವ್ ಕಲ್ಲಿಂದ ತಪ್ಪಿಸ್ಕೊಂಡ್ರೆ ಮರದ ಐಟಮ್ಗಳು ನಿಮ್ಮ ಸುತ್ತಮುತ್ತ ಇರುತ್ತೆ. ನೀವು ಮರದ ಐಟಮ್ಗಳಿಂದ ತಪ್ಪಿಸ್ಕೊಂಡ್ರೆ ಕಬ್ಬಿಣ ನಿಮ್ಮನ್ನೇ ನೋಡ್ತಿರುತ್ತೆ. ಆಗಾಗ ಜನರು ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ಇದ್ದು ಬೇಸತ್ತು ಹೋಗಿ ಸೈಲೆಂಟ್ ಆಗಿರುವಂತ ಎಲ್ಲಾದ್ರೂ ಒಂದ್ ಜಾಗಕ್ಕೆ ಹೊರಟೋಗ್ಬೇಕು ಅಂತ ಹೇಳಿ ನೆಮ್ಮದಿಗೋಸ್ಕರ ಎಲ್ಲಾದ್ರೂ ದೂರ ಹೋಗಿ ಕೂತ್ಕೊಂತೀರ. ಅಲ್ಲಿ ಯಾವ್ದಾದ್ರು ಹೊಸ ಸೌಂಡ್ ಶುರು ಆಯ್ತು ಅಂತ ಅನ್ಕೊಳ್ಳಿ, ಅಲ್ಲಿ ಯಾರಾದ್ರೂ ಹೊಸ ಜನ ಬಂದು ಅಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ತುಂಬಾ ತಲೆ ಕೆಟ್ಟು ಹೋಗುತ್ತಲ್ವಾ ನಿಮ್ಗೆ? ಹೌದಾ? ಅಲ್ಲಿಂದ ಇವ್ರ ಕಾಟ ಬೇಡ ಅಂತಾನೆ ಇನ್ನೊಂದ್ ಕಡೆ ಬಂದಿರ್ತೀರ. ಅವ್ರು ಅಲ್ಲೂ ಬಂದ್ರು ಅಂತ ಅನ್ಕೊಳ್ಳಿ, ಹೇಗಿರುತ್ತೆ? ಇವ್ರು ಇಲ್ಲೂ ಬಂದ್ರ? ಈಗ ಅದೇ ಪರಿಸ್ಥಿತಿ ನಮ್ಮದು ಸಹ. ಈ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದೊಂದು ಐಟಮ್ಗಳು ಸಹ ಒಂದ್ ಕಡೆ ನಮ್ಮನ್ನ ಕಲ್ಲು ನೋಡ್ತಿದೆ. ಈ ಕಲ್ಲಿನಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಮರ ನಿಮ್ಮನ್ನ ನೋಡುತ್ತೆ. ಆ ಮರದಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತಂದ್ರೆ ಇನ್ನೂ ಏನ್ ನೋಡುತ್ತೆ ನಿಮ್ಮನ್ನ? ಕಬ್ಬಿಣ ನಿಮ್ಮನ್ನೇ ನೋಡುತ್ತೆ. ಅದೇ ಇಲ್ಲಿ ಬರ್ದಿರುವಂತಹ ಮಾತಿನ ಅರ್ಥ ಅದೇ. ಇನ್ನೊಂದ್ಸರಿ ಓದೋಣ. ಸಿಂಹದ ಕಡೆಯಿಂದ ಓಡಿದವನಿಗೆ ಕರಡಿಯು ಎದುರು ಬಿದ್ದಂತಾಗುವುದು. ಇಲ್ಲಿ ಸಿಂಹ ಬರ್ತಿದೆ, ಅದರ ಕಡೆಯಿಂದ ತಪ್ಪಿಸ್ಕೊಂಡು ಓಡೋಗೋಣ ಅಂತ ಅನ್ಕೊಂಡ್ರೆ ಯಾವ್ದು ಸಿಕ್ತಂತೆ? ಕರಡಿ. ನೆಕ್ಸ್ಟ್, ಅವನು ಮನೆಗೆ ಓಡಿ ಬಂದು ಕೈಯನ್ನು ಗೋಡೆಯ ಮೇಲೆ ಊರಲು, ನನ್ನ ಮನೆಗೆ ಹೊಟ್ಟೋಗೋಣ, ಮನೇಲಿ ಸಿಂಹನೂ ಇರಲ್ಲ ಕರಡಿನೂ ಇರಲ್ಲ ಅಂತ ಅನ್ಕೊಂಡ್ ಮನೆಗೆ ಹೊಟ್ಟೋದ್ರೆ ಏನಿದೆಯಂತೆ? ಅವನು ಮನೆಗೆ ಓಡಿ ಬಂದು ಕೈಯನ್ನು ಗೋಡೆಯ ಮೇಲೆ ಊರಲು ಹಾವು ಕಚ್ಚಿದ ಹಾಗಾಗುವುದು. ಅದೇ ಅಲ್ಪ ಪ್ರಸ್ತುತ ನಮ್ಮ ಪರಿಸ್ಥಿತಿ. ತುಂಬಾ ಜನರಿಗೆ ಇನ್ನೊಂದು ಪ್ಲಾನ್ ಓಡ್ತಿರುತ್ತೆ ತಲೆಯಲ್ಲಿ. ಏನು ಬ್ರದರ್? ಹೌದು, ಈ ಮರದ ಐಟಮ್ಗಳು, ಕಬ್ಬಿಣದ ಐಟಮ್ಗಳು, ಆಮೇಲೆ ಕಲ್ಲಿನ ಐಟಮ್ಗಳು ನಮ್ಮ ಮನೆ ಒಳಗಡೆ ಅಲ್ವಾ ಇರುವಂತಹದ್ದು. ಹಾಗಾದ್ರೆ ಮನೆ ಒಳಗಡೆ ತಪ್ಪು ಮಾಡಿದ್ರೆ ಪ್ರಕೃತಿಗೆ ಗೊತ್ತಾಗತ್ತೆ. ಹೊರಗಡೆ ಬಂದ್ಬಿಡೋಣ ಒಂದೇ ಸಾರಿ, ಹೊರಗಡೆ ಬಂದ್ಬಿಡೋಣ. ಖಾಲಿ ಗ್ರೌಂಡ್ ಅಲ್ಲಿ ತಪ್ಪು ಮಾಡೋಣ. ಪಾಪಗಳನ್ನ ಮಾಡ್ಬೇಕಾದ್ರೆ ಖಾಲಿ ಗ್ರೌಂಡ್ ಅಲ್ಲಿ ಮಾಡೋಣ ಇನ್ ಮುಂದೆ. ಯಾಕಂದ್ರೆ ಮರದ ಐಟಮ್ಗಳು 3 ವಚನವನ್ನ ಓದಿದೀವಿ ಈಗಾಗ್ಲೇ. 3 ಐಟಮ್ಗಳು ನಮ್ಮನೆ ನೋಡುತ್ತೆ ಅಂತ ಓದ್ಕೊಂಡಿದೀವಿ. ಏನೇನು? ಕಲ್ಲು ನಮ್ಮನೆ ನೋಡುತ್ತೆ, ನೆಕ್ಸ್ಟ್ ಮರ ನಮ್ಮನೆ ನೋಡುತ್ತೆ, ಆಮೇಲೆ ಕಲ್ಲು, ಮರ, ಆಮೇಲೆ ಇನ್ನೇನ್ ನೋಡುತ್ತೆ? ಕಬ್ಬಿಣ. ಈ 3 ನೋಡುತ್ತೆ ಅಂತ ಹೇಳಿ ಓದ್ಕೊಂಡಿದೀವಲ್ಲ. ಬಾಣದ ಸಂದರ್ಭ ಓದ್ಬೇಕಾದ್ರೆ ಕಬ್ಬಿಣ ನಮ್ಮನೆ ನೋಡುತ್ತೆ ಅಂತ ಗೊತ್ತಾಯ್ತು, ಕಲ್ಲುಗಳು ನಮ್ಮನೆ ನೋಡುತ್ತೆ ಅಂತ ಓದ್ಕೊಂಡಿದೀವಿ, ಮರ, ಚಾವಡಿಯಲ್ಲಿರುವಂತಹ ಪ್ರತಿಯೊಂದೊಂದು ಮರನು ಸಹ ನಮ್ಮನೆ ನೋಡುತ್ತೆ ಅಂತ ಓದ್ಕೊಂಡಿದೀವಿ. ಓಕೆ, ಇದನ್ನೆಲ್ಲ ಹೊರತುಪಡಿಸಿ ಇದೆಲ್ಲ ಮನೆ ಒಳಗಡೆ ಇರುವಂತ ಐಟಮ್ಗಳಲ್ವಾ, ಹೊರಗಡೆ ಬಂದ್ ತಪ್ಪ ಮಾಡೋಣ ಅಂತ ಅನ್ಕೊಂಡ್ರೆ ಸತ್ಯವೇದದಲ್ಲಿ ದೇವರು ಇನ್ನೊಂದು ವಚನವನ್ನ ಬರ್ಸಿದ್ದಾರೆ. ಕೀರ್ತನೆಗಳು 50ನೇ ಅಧ್ಯಾಯ, ಕೀರ್ತನೆಗಳು 50ನೇ ಅಧ್ಯಾಯ 4ನೇ ವಚನ. 54. ಆತನು ತನ್ನ ಪ್ರಜೆಗಳಿಗೆ ನ್ಯಾಯ ವಿಚಾರಣೆಯಲ್ಲಿ ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ಯಾರನ್ನ ಸಾಕ್ಷಿಗಳಾಗಿ ನೇಮಿಸಿದಂತೆ? ಇಷ್ಟು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಎವಿಡೆನ್ಸ್ ಗಳಿದೆಯಂತೆ. ಯಾವ್ದ್ಯಾವ್ದು? ನಾವು ನಿಂತಿರುವಂತಹ ಭೂಮಿ, ನಾವು ತಲೆ ಎತ್ತಿದಾಗ ಕಾಣಿಸುವಂತಹ ಆಕಾಶ, ಇದು ಸಾಕ್ಷಿ ಹೇಳುತ್ತಂತೆ. ಎಲ್ಲಿ ಹೊರಗಡೆ ಹೋಗಿ ತಪ್ಪು ಮಾಡಿ ನೋಡೋಣ, ಹೊರಗಡೆ ಹೋಗಿ ಪಾಪ ಮಾಡಿದ್ರೆ ಯಾರು ನೋಡ್ತಿದ್ದಾರೆ? ನಾವ್ ನಿಂತಿರುವಂತಹ ಭೂಮಿ, ನಾವ್ ಎಲ್ಲೋದ್ರೂ ಭೂಮಿ ಮೇಲೆ ನಿಂತ್ಕೋಬೇಕಲ್ವ ಪ್ರಿಯರೇ? ನಾವ್ ಎಲ್ಲಿಗೆ ಹೋದ್ರು, ಯಾವ ಸ್ಥಳಕ್ಕೆ ಹೋದ್ರು ಭೂಮಿಯ ಮೇಲೆ ನಿಂತ್ಕೋಬೇಕಲ್ವಾ? ಈ ಭೂಮಿ ನಾವು ಮಾತಾಡ್ತಿರುವಂತಹ ಮಾತನ್ನ ಕೇಳಿಸ್ಕೊಂತಿದೆ, ನಾವು ಮಾಡ್ತಿರುವಂತ ಕ್ರಿಯೆಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ತಿದೆ. ನಮ್ಮ ಮೇಲಿರುವಂತ ಆಕಾಶ ನಾವು ಮಾಡ್ತಿರುವಂತ ಚಟುವಟಿಕೆಗಳನ್ನ ನೋಡ್ತಿದೆ, ರೆಕಾರ್ಡ್ ಮಾಡ್ತಿದೆ, ದೇವ್ರ ಮುಂದೆ ಸಾಕ್ಷಿ ಕೊಡ್ಲಿಕ್ಕೆ. ದೇವ್ರು ಯಾರನ್ನ ಎವಿಡೆನ್ಸ್ ಆಗಿ ನೇಮಿಸಿದಾರಂತೆ? ಭೂಮಿ ಆಕಾಶವನ್ನ ಎವಿಡೆನ್ಸ್ ಆಗಿ ನೇಮಿಸಿದಾರಂತೆ. ಇಷ್ಟಿಷ್ಟು ದೊಡ್ಡ ಎವಿಡೆನ್ಸ್. 3 ಅಡಿ 6 ಅಡಿ ಇರುವಂತಹ ನಮಗೆ ಎಷ್ಟೆಷ್ಟು ದೊಡ್ಡ ಎವಿಡೆನ್ಸ್ ಗಳನ್ನ ನೇಮಿಸಿದ್ದಾರೆ ದೇವರು. ವಿಶಾಲವಾಗಿರುವಂತಹ ಆಕಾಶವನ್ನ ಏರ್ಪಡಿಸಿದಾರಂತೆ. ಇವಾಗ ಯೋಚನೆ ಮಾಡಿ ನೋಡಿ, ಏನ್ ಮಾಡ್ತೀವಿ? ಎಲ್ಲಿ ತಪ್ಪು ಮಾತಾಡ್ಲಿಕ್ಕೆ ಜಾಗ ಸಿಕ್ಕತ್ತೆ ನಮಗೆ? ಎಲ್ಲಿ ತಪ್ಪು ಮಾಡ್ಲಿಕ್ಕೆ ಜಾಗ ಸಿಕ್ಕತ್ತೆ ನಮಗೆ? ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಇಡೀ ಭೂಮಿಯ ಮೇಲೆ ಎಲ್ಲಿ ತಪ್ಪು ಮಾಡಿದ್ರು ಸಹ ಸಿಕ್ಕಾಕೊಳ್ತೀವಿ. ಯಾವ ಜಾಗದಲ್ಲಿ ತಪ್ಪು ಮಾಡಿದ್ರು ಸಹ ಸಿಕ್ಕಾಕೊಳ್ತೀವಿ. ಹೌದಾ? ಒಂದು ಉದಾಹರಣೆಯನ್ನ ಕೇಳಿರುವಂತಹ ನೆನಪಿತ್ತು. ಉದಾಹರಣೆ ನನಗೆ ಎಷ್ಟು ನೆನಪಿದೆಯೋ ಅಷ್ಟನ್ನ ನಿಮ್ ಮುಂದೆ ಹೇಳಿ ಪ್ರಯತ್ನ ಪಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಗುರು ತನ್ನ ಶಿಷ್ಯಂದಿರು ಒಂದು 10 ಜನ ಇದ್ರೆ, ಆ 10 ಜನಕ್ಕೆ ಒಂದು ಬಾಳೆಹಣ್ಣು ಯಾವುದೋ ಒಂದು ಹಣ್ಣನ್ನ ಕೊಟ್ಟು, ಯಾರಿಗೂ ಕಾಣದೇ ಇರುವಂತಹ ಜಾಗದಲ್ಲಿ ಇದನ್ನ ತಿಂದು ಬನ್ನಿ ಅಂತ ಹೇಳ್ತಾರಂತೆ.
ಈ 10 ಜನರಲ್ಲಿ 9 ಜನ ಒಬ್ರು ಮಂಚದ ಕೆಳಗೆ, ಹೌದಾ, ಇನ್ನೊಬ್ರು ಬಾಗಿಲ ಹಿಂದೆ, ಈ ತರ ಎಲ್ಲ ಬೇರೆ ಬೇರೆ ಗುಪ್ತ ಸ್ಥಳಗಳನ್ನ ಏರ್ಪಡಿಸ್ಕೊಂಡು ಬಾಳೆಹಣ್ಣನ್ನ ತಿಂದು ಖಾಲಿ ಮಾಡಿ ಬರ್ತಾರೆ. ಒಬ್ಬ ಶಿಷ್ಯನು ಮಾತ್ರ ಮತ್ತೆ ಗುರುವಿನ ಹತ್ರ ಬಂದು ವಾಪಸ್ಸು ಆ ಬಾಳೆಹಣ್ಣನ್ನ ವಾಪಸ್ ಕೊಡ್ತಾರಂತೆ. ಏನಕ್ಕೋಸ್ಕರ ನೀನ್ ತಿಂದಿಲ್ವಾ ಅಂತಂದ್ರೆ ಏನಂತ ವ್ಯಕ್ತಿ, ನನಗೆ ಯಾರು ನೋಡದೇ ಇರುವಂತ ಸ್ಥಳ ಅಂತ ಯಾವುದು ಅನ್ಸ್ಲಿಲ್ಲ ಈ ಭೂಮಿಯ ಮೇಲೆ ಅಂತ ಅಂತಾನಂತೆ. ಏನರ್ಥ ಆಯ್ತು ನಮಗಿದ್ರಲ್ಲಿ? ಏನರ್ಥ ಆಯ್ತು? ಈ ಭೂಮಿಯ ಮೇಲೆ ಯಾರು ನೋಡದೇ ಇರುವಂತ ಸ್ಥಳ ಅಂತ ಯಾವುದು ಇಲ್ಲ ಈ ಭೂಮಿಯ ಮೇಲೆ ಅಂತ ಹೇಳಿ ವಾಪಸ್ ಕೊಟ್ಟ. ಅಂದ್ರೆ ಈ ಉದಾಹರಣೆಯಿಂದ ನಮ್ಗೇನ್ ಅರ್ಥ ಆಯ್ತು? ಎಲ್ಲ ಕಡೆ ಇದ್ದಾರೆ. ಸಹ ನಮ್ಮನ್ನ ನೋಡುವಂತವ್ರು, ಅಬ್ಸರ್ವ್ ಮಾಡುವಂತವ್ರು ಯಾರೋ ಇದ್ದೇ ಇದ್ದಾರೆ. ನಾವ್ ಹೆಂಗ್ ಜೀವಿಸ್ಬೇಕು ಹಾಗಿದ್ರೆ? ನಮ್ಮ ಜೀವನಗಳು ಹೇಗಿರ್ಬೇಕಾಗಿದ್ರೆ? ಯಾರು ನಮ್ಮನ್ನ ಯಾವಾಗ್ಲೂ ನೋಡ್ತಿದ್ರೆ ಯಾವ ತರ ಜೀವನ ಮಾಡ್ತೀವಿ? ತಪ್ಪುಗಳನ್ನ ಮಾಡದೆ ಜೀವನ ಮಾಡ್ತೀವಲ್ವಾ? ಯಾವಾಗ್ಲೂ ಸಹ ನಿಮ್ಮ ಪಾಸ್ಟರ್ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಮ ಸಭಾಪಾಲಕರು ಯಾವಾಗ್ಲೂ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ ಅಂತ ಅನ್ಕೊಳ್ಳಿ. ಹೇಳಿ, ಒಂದು ಅಶುದ್ಧವಾಗಿರುವಂತ ಮಾತು ಬರುತ್ತಾ ಬಾಯಲ್ಲಿ? ಒಂದು ಅವಾಚ್ಯವಾಗಿರುವಂತ ಶಬ್ದ ಬರುತ್ತಾ? ಯಾರಿಗಾದ್ರೂ ಬೈತೀರಾ ಹೋಗ್ಲಿ ನಿಮ್ಮ ಧ್ವನಿ ಎತ್ತಿ? ಯಾರಾದ್ರೂ ಕಾಲ್ ಮಾಡಿ ತುಂಬಾ ಟಾರ್ಚರ್ ಮಾಡಿದ್ರು ಬೈತೀರಾ? ಬೈಯೋದೇ ಇಲ್ಲ. ಒಂದು ಕೆಟ್ಟ ಮಾತು ಬಾಯಿಂದ ಹೊರಗಡೆ ಬರೋದಿಲ್ಲ, ಯಾರಿಗೂ ಬೈಯೋದಿಲ್ಲ, ಯಾರಿಗೂ ಶಾಪ ಹಾಕೋದಿಲ್ಲ, ಏನನ್ನು ಅನ್ನೋದಿಲ್ಲ, ಯಾರ ಮೇಲೂ ಕೊಡಗಾಡೋದಿಲ್ಲ, ಯಾರ ಮೇಲೂ ಕೆಟ್ಟ ಸುದ್ದಿಯನ್ನು ಹೇಳೋದಿಲ್ಲ, ಹೌದಾ? ಒಂದು ತಪ್ಪನ್ನು ಮಾಡೋದಿಲ್ಲ. ನಿಜನಾ? ಪಾಸ್ಟರ್ ಜೊತೆಲಿದ್ದಾಗ, ಯಾಕಂದ್ರೆ ಅವರು ನಿಮ್ಮನ್ನ ಸದಾಕಾಲ ನೋಡ್ತಿದ್ದಾರೆ. ಪಾಸ್ಟರ್ ನಿಮ್ಮ ಜೊತೆಲಿ ಇದ್ರೂ ಸಹ ನೀವು ಮಾಡಿರುವಂತಹ ತಪ್ಪನ್ನ ಅವ್ರು ನೋಡಿದ್ರು ಸಹ ಒಂದ್ ವೇಳೆ ಮರ್ತೋಗುವಂತಹ ಸಾಧ್ಯತೆ ಇರುತ್ತೆ ಒಂದಷ್ಟು ವರ್ಷಗಳಾದ ನಂತರ. ಪಾಸ್ಟರ್ ಇದ್ದಾಗೆ ಅಷ್ಟೊಂದು ಹೆದರ್ಕೊಂತಿದೀವಿ ಅಂದ್ರೆ ಪಾಸ್ಟರ್ ಅಂದ್ರೆ ಒಬ್ರು ಮನುಷ್ಯರೇ ಅಲ್ವಾ? ಅವ್ರು ಮರ್ತೋಗ್ತಾರಲ್ವಾ ನೀವ್ ಮಾಡಿರುವಂತ ಚಟುವಟಿಕೆಗಳನ್ನ ಒಂದು 50 ವರ್ಷನೋ 40 ವರ್ಷನೋ ಆದ ನಂತರ. ಮರ್ತೋಗುವಂತಹ ಮನುಷ್ಯ ಜೊತೆಲಿದ್ದಾಗೆ ಅಷ್ಟೊಂದು ಹುಷಾರಾಗಿದ್ದೀವಿ ಅಂದ್ರೆ ಇದು ಮರ್ತೋಗೋದೇ ಇಲ್ಲ. ನಿಮ್ಮ ಸುತ್ತ ಇರುವಂತಹ ಪದಾರ್ಥಗಳು, ಆಕಾಶ, ಭೂಮಿ, ಕಲ್ಲುಗಳು, ಚಾವಣಿ, ಕಬ್ಬಿಣ, ಇದೆಲ್ಲ ಮರ್ತೋಗೋದೇ ಇಲ್ಲ. ಅದು ಸದಾಕಾಲ ನಿಮ್ಮನ್ನ ನೋಡ್ತಿದೆ. ಪಾಸ್ಟ್ ಜೊತೆಲಿದ್ದಾಗ ಹೇಗಿರುತ್ತೆ ನಮ್ಮ ನಾನು ಆಗ್ಲೇ ಹೇಳಿದ್ನಲ್ವಾ, 24 hours ನಿಮ್ಮ ಜೊತೆಲಿದ್ದಾರೆ ಅಂತ ಹೇಳಿದ್ರೆ 24 hours ಅಲ್ಲಿ ತಪ್ಪುಗಳ ಇರೋದಿಲ್ಲ ನಿಮ್ಮ ಜೀವನದಲ್ಲಿ, ಹೌದಾ? ಗೊತ್ತಿಲ್ಲದೆ ಮಾಡಿರುವಂತಹ 1-2 ತಪ್ಪುಗಳು ಸಿಕ್ಬಹುದು ಬಿಟ್ರೆ ನಿಮಗ್ ಗೊತ್ತಿದ್ದು ಸಹ ಮಾಡುವಂತಹ ಒಂದೇ ಒಂದು ತಪ್ಪು ಸಿಕ್ಕೋದಿಲ್ಲ ಅಲ್ವಾ? ಒಂದೇ ಒಂದು ತಪ್ಪು ಸಿಕ್ಕೋದಿಲ್ಲ ಅಲ್ವಾ? ಆ ಪಾಸ್ಟ್ ಯಾವಾಗ್ಲೂ ಸಹ ಒಂದು ಘಟನೆಯನ್ನು ಊಹೆ ಮಾಡ್ಕೊಳ್ಳಿ ಪ್ರಿಯರೇ. ಆ ಪಾಸ್ಟ್ ಯಾವಾಗ್ಲೂ ಸಹ ನಿಮ್ಮ ಜೊತೆನೆ ಇದ್ಬಿಟ್ರು ಅಂತ ಅನ್ಕೊಳ್ಳಿ ಶಾಶ್ವತವಾಗಿ. ನೀವು ನಿಮ್ಮ ಕೊನೆ ಉಸಿರು ಹೋಗುವವರೆಗೂ ಆ ಪಾಸ್ಟ್ ಯಾವಾಗ್ಲೂ ನಿಮ್ಮ ಜೊತೆನೆ ಇದ್ಬಿಟ್ರು ಅಂತ ಅನ್ಕೊಳ್ಳಿ. ಪರ್ಮನೆಂಟ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಪರಲೋಕಕ್ಕೆ ಹೋಗುವಂತಹದ್ದು ಖಚಿತನ ಅಲ್ವಾ? ಪರಲೋಕಕ್ಕೆ ಹೋಗುವಂತಹದ್ದು ಖಚಿತನ ಅಲ್ವಾ ಹೇಳಿ? ಹೌದು, ಆಲ್ಮೋಸ್ಟ್ ಖಚಿತ ಅಲ್ವಾ? ಹೃದಯದಲ್ಲಿ ಆಲೋಚನೆ ಮಾಡ್ಕೊಳ್ಳುವಂತಹ ಪಾಪಗಳನ್ನ ಬಿಟ್ರೆ ಆಲ್ಮೋಸ್ಟ್ ಪರಲೋಕಕ್ಕೆ ಹೋಗುವಂತಹದ್ದು 100% ಅಲ್ವಾ? ಪಾಸ್ಟ್ ಯಾವಾಗ್ಲೂ ನಮ್ಮ ಜೊತೆ ಇದ್ರೆ, ನಮ್ಮನ್ನೇ ನೋಡ್ತಿದ್ರೆ, ಹೌದು. ಈಗ್ಲೂ ಸಹ ಹಂಗೆ ಅನ್ಕೊಂಡು ಜೀವನ ಮಾಡ್ಬೇಕು. ಈಗ್ಲೂ ಸಹ ಹಂಗೆ ಅನ್ಕೊಂಡು ಜೀವನ ಮಾಡ್ಬೇಕು. ಪಾಸ್ಟ್ಗೆ ಯಾವಾಗ್ಲೂ ಸಹ ನಮ್ಮ ಜೊತೆ ಇರ್ಲಿಕ್ಕೆ ಆಗದೆ ಇರಬಹುದು. ಅವರಿಗೂ ಸಹ ತನ್ನದೇ ಆಗಿರುವಂತ ಕುಟುಂಬ, ಅವರಿಗೂ ಸಹ ತನ್ನದೇ ಆಗಿರುವಂತ ಜೀವನ ಇರುತ್ತಲ್ವಾ? ಆದ್ರೆ ನಮ್ಮ ಜೊತೆನೇ ನಮ್ಮನ್ನ ಯಾವಾಗ್ಲೂ ನೋಡ್ತಿರುವಂತವ್ರು ಇದ್ದಾರೆ. ಕಲ್ಲುಗಳು ನಮ್ಮನ್ನೇ ನೋಡ್ತಿದೆ, ಕಬ್ಬಿಣ ನಮ್ಮನ್ನೇ ನೋಡ್ತಿದೆ, ಮರಗಳು ನಮ್ಮನ್ನೇ ನೋಡ್ತಿದೆ, ನಾವು ಮಾತಾಡ್ತಿರುವಂತಹದನ್ನ ಕೇಳಿಸ್ಕೊಂತಿದೆ, ಆಕಾಶ ಭೂಮಿ ನಾವು ಮಾತಾಡ್ಕೊಳ್ತಿರುವಂತಹದನ್ನ ಕೇಳಿಸ್ಕೊಂತಿದೆ. ಅದಕ್ಕೋಸ್ಕರ ಯಾವಾಗ್ಲೂ ಸಹ ನಮ್ಮನ್ನೇ ನೋಡ್ತಿರುವಂತವ್ರು ಯಾರೋ ಇದ್ದಾರೆ ಅನ್ನುವಂತಹ ಭಯ ಭಕ್ತಿ ಇಟ್ಕೊಂಡು ಜೀವನ ಪೂರ್ತಿ ಜೀವನ ನಡೆಸಿದ್ರೆ ಪರಲೋಕಕ್ಕೆ ಹೋಗುವಂತಹದ್ದು ಖಚಿತ, ಖಂಡಿತ, ಹೌದಲ್ವಾ? ಯಾಕಂದ್ರೆ ಅಷ್ಟೊಂದು ಪರಿಶುದ್ಧರನ್ನ ಮತ್ತೆ ಹುಡುಕಿದ್ರೂ ಸಹ ದೇವರು ಸಿಕ್ಕೋದಿಲ್ಲ. ಅಷ್ಟೊಂದು ಪರಿಶುದ್ಧರಾಗಿ ಹೋಗ್ತೀವಿ ಒಂದ್ ವೇಳೆ ಆತರ ಜೀವನ ಮಾಡಿದ್ರೆ. ಯಾರು ನಮ್ಮನ್ನ ನೋಡ್ತಿದ್ದಾರೆ, ಯಾರೋ ನಮ್ಮ ಸುತ್ತಮುತ್ತಲೂ ಇದ್ದಾರೆ, ಯಾರೋ ನಾವು ಮಾತಾಡ್ಕೊಳ್ತಿರುವಂತಹದನ್ನ ಪ್ರತಿಯೊಂದು ಮಾತುಗಳನ್ನು ಸಹ ಕೇಳಿಸ್ಕೊಂತಿದ್ದಾರೆ. ಅದಕ್ಕೆ ಸತ್ಯವೇದದಲ್ಲಿ ನೀವು ಆಗಾಗ ಓದ್ತಿರ್ತೀರಲ್ವಾ ಈ ಮಾತನ್ನ, ಏನು, ನೀವು ಇನ್ನೊಬ್ಬರಿಗೆ ಸುವಾರ್ತೆ ಹೇಳಿದಾಗ ಅವ್ರು ಒಂದ್ ವೇಳೆ ನಿಮ್ಮ ಮೇಲೆ ತಿರುಗಿ ಬಿದ್ರೆ ಏನ್ ಮಾಡ್ಬೇಕಂತೆ? ಒಂದ್ ವೇಳೆ ಅವ್ರು ನಿಮ್ಮ ಮೇಲೆ ತಿರುಗಿ ಬಿದ್ರೆ ಏನ್ ಮಾಡ್ಬೇಕಂತೆ? ನಿಮ್ಮ ವಸ್ತ್ರದಲ್ಲಿರುವಂತಹ ಧೂಳನ್ನ ಜಾಡಿಸಿ ಬಿಟ್ಬಿಟ್ಟು ಮನೆಗೆ ಬಂದ್ಬಿಡಿ ಅಂತ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಓದೋಣ ಮಾತನ್ನ. ಮಾರ್ಕರು ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ಮಾರ್ಕರು ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ಮತ್ತು ಯಾವ ಸ್ಥಳವಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ಹೇಳುವುದನ್ನು ಕೇಳದೆಯೂ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿಬಿಡಿರಿ. ಮತ್ತು ಯಾವ ಸ್ಥಳದವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನೀವು ಹೇಳಿರುವುದನ್ನು ಕೇಳದೆಯೂ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ಆ ಧೂಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ, ಒದರ್ಬಿಟ್ಟು.
ಏನ್ ಮಾಡುತ್ತಂತೆ ಈ ಧೂಳು ನಾಳೆ? ಈ ಧೂಳು ಏನ್ ಮಾಡುತ್ತಂತೆ? ನೀವ್ ಹೇಳಿದಾಗಿನೂ ಸಹ ಆ ವ್ಯಕ್ತಿ ನಿಮ್ಮ ಮಾತನ್ನ ತಿರಸ್ಕಾರ ಮಾಡ್ದ. ನೀವು ಸುವಾರ್ತೆ ಹೇಳಿದ ನಂತರನೂ ಆ ವ್ಯಕ್ತಿ ನೀವ್ ಹೇಳಿದಂತಹ ಸುವಾರ್ತೆಯನ್ನು ತಿರಸ್ಕಾರ ಮಾಡಿ ನಿಮ್ಮ ಮೇಲೆ ಬಿತ್ತ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ನಮ್ಗಿದೆಲ್ಲ ಹೇಳಿಕ್ ಬರಬೇಡ ಅಂತ ಹೇಳ್ದ, ವಾರ್ನ್ ಮಾಡ್ದ, ಅಥವಾ ನಿಮ್ಮ ಮೇಲೆ ಕೈ ಮಾಡ್ದ. ಇದಕ್ಕೆಲ್ಲ ಬಿಟ್ನೆಸ್ ಯಾರು? ಅಲ್ಲಿ ನೀವು ಬಿಟ್ಟು ಬಂದಿದ್ದೀರಲ್ವಾ ಧೂಳು, ಆ ಧೂಳು. ಹೌದಾ? ಜಾಡಿಸಿ ಬಿಟ್ಬಿಟ್ಟು ಬನ್ನಿ. ಇನ್ನೊಂದ್ ಕಡೆ ವಸ್ತ್ರಗಳ ಬಗ್ಗೆನೂ ಬರ್ಸಿದಾರೆ. ಆ ವಚನವನ್ನ ಬರೆದಿಟ್ಕೊಳ್ಳಿ, ನೀವೇ ಓದಿ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 5ನೇ ವಚನ. ಸಂದೇಶ ಆದ ನಂತರ ಓದಿ ವಚನವನ್ನ. ಇದರಲ್ಲಿ ಏನಿದೆ? ನಿಮ್ಮ ವಸ್ತ್ರದಲ್ಲಿರುವಂತಹ ಧೂಳನ್ನು ಜಾಡಿಸಿ ಬಿಡಿ. ಅದ್ ಸಾಕ್ಷಿ ಹೇಳುತ್ತೆ ನಾಳೆ. ಧೂಳು ಸಾಕ್ಷಿ ಹೇಳುತ್ತಾ? ಪ್ರಭು ಈ ವ್ಯಕ್ತಿ ಆ ವ್ಯಕ್ತಿಯ ಮನೆಗೆ ಹೋಗಿದ್ದನ್ನ ನಾವು ನೋಡಿದ್ವಿ. ನೆಕ್ಸ್ಟ್, ಈ ವ್ಯಕ್ತಿ ಆ ವ್ಯಕ್ತಿಗೆ ಸುವಾರ್ತೆ ಹೇಳಿದ್ದನ್ನ ನಾವು ನೋಡಿದ್ವಿ. ಯೇಸು ಕ್ರಿಸ್ತರ ನಿಜವಾದ ದೇವರು ಅಂತ ಹೇಳಿ ಈ ವ್ಯಕ್ತಿ ಆ ವ್ಯಕ್ತಿಗೆ ಹೇಳಿರುವಂತಹದನ್ನ ನಾವು ಕೇಳಿಸ್ಕೊಂಡ್ವಿ. ಹೌದಲ್ವಾ? ಯೇಸು ಕ್ರಿಸ್ತರ ನಿಜವಾದ ದೇವರು ಅಂತ ಈ ವ್ಯಕ್ತಿ ಆ ವ್ಯಕ್ತಿಗೆ ಹೇಳಿದ ತಕ್ಷಣ ಆ ವ್ಯಕ್ತಿ ಈ ವ್ಯಕ್ತಿಗೆ ಏನ್ ಮಾಡ್ದ? ಬೈದು ಯಾವ ಯೇಸು ಕ್ರಿಸ್ತರು ಅಂತ ಜೋರ್ ಮಾಡಿ ಕಪಾಳಕ್ಕೊಂದು ಏಟು ಹೊಡೆದು ದೂಷಿಸಿ ಕೆಟ್ಟ ಕೆಟ್ಟ ಮಾತಲ್ಲಿ ಹೊರಗಡೆ ಕಳಿಸ್ತಾ ಇಷ್ಟನ್ನು ನಾವು ಧೂಳುಗಳಾಗಿ ನೋಡಿದ್ದೀವಿ ಅಂತ ಹೇಳಿ ವಿಟ್ನೆಸ್ ಕೊಡುವಂತವ್ರು ಯಾರು? ಈ ಧೂಳೆ. ಅದಕ್ಕೆ ಕ್ರೈಸ್ತರಾಗಿ ನಮ್ಗಿರ್ಬೇಕಾಗಿರುವಂತಹ ಧೈರ್ಯ ಏನು ಅಂದ್ರೆ, ಬೈತರ ಸುವಾರ್ತೆ ಹೇಳಿದ್ರೆ ಯಾರಾದ್ರೂ ತೊಂದ್ರೆ ಇಲ್ಲ. ಬೈದ್ರೆ ಯಾರು ಸಾಕ್ಷಿ ಕೊಡ್ತಿದ್ದಾರೆ? ಬೈದಂತವರ ವಿರುದ್ಧವಾಗಿ ಯಾರು ಸಾಕ್ಷಿ ಕೊಡ್ತಿದ್ದಾರೆ? ಸುವಾರ್ತೆ ಹೇಳಿದಂತಹ ನಮ್ಮ ಪರವಾಗಿ ಯಾರು ಸಾಕ್ಷಿ ಕೊಡ್ತಿದ್ದಾರೆ? ಧೂಳು, ಸುತ್ತಮುತ್ತ ಇದ್ದಂತಹ ಧೂಳು. ಹೌದಾ? ಇದನ್ನ ಕೇಳಿದ ನಂತರ ಎಷ್ಟು ಧೈರ್ಯ ಇರ್ಬೇಕಲ್ವಾ ಕ್ರೈಸ್ತರಿಗೆ. ಹಂಗಂತ ಬೇಡವಾಗಿರುವಂತಹ ಜಾಗದಲ್ಲೆಲ್ಲ ಹೋಗಿ ಸುವಾರ್ತೆ ಹೇಳಿ ಅಂತ ನಾನು ಹೇಳ್ತಿಲ್ಲ. ಯಾಕೆಂದ್ರೆ ಸತ್ಯವೇದದಲ್ಲಿ ಆ ಮಾತನ್ನು ಬರ್ಸಿದ್ದಾರೆ, ಹಂದಿಗಳ ಮುಂದೆ ಮುತ್ತುಗಳನ್ನ ಚೆಲ್ಲಬಾರದು. ಆದ್ರೆ ನಿಮಗೆ ಯಾವಾಗ್ಲಾದ್ರೂ ಆ ಭಯ ಇದ್ರೆ, ಅಥವಾ ಹಿಂದೆ ಯಾವಾಗ್ಲಾದ್ರೂ ಆ ಘಟನೆ ನಡೆದಿದ್ರೆ, ನಾನು ಹೋದೆ ಬ್ರದರ್, ಅವ್ರಿಗೆ ಸುವಾರ್ತೆ ಹೇಳಿದೆ, ಆದ್ರೆ ಚೆನ್ನಾಗ್ ಬೈದು ಅವಮಾನ ಮಾಡಿ ಮನೆಗ್ ಕಳ್ಸಿದ್ರು ಅನ್ನುವಂತಹ ಘಟನೆ ಇದ್ರೆ, ನೀವೇ ಖುಷಿ ಪಡ್ಬೇಕಾಗಿರುವಂತಹ ನೀವೇ ಅದನ್ನು ನೆನೆಸ್ಕೊಂಡು. ಯಾಕೆ? ನಿಮಗೆ ಅವಮಾನ ಆದಾಗ ಅದನ್ನ ಯಾರು ನೋಡಿದ್ರು? ನಿಮಗೆ ಅವಮಾನ ಆದಾಗ ಅದನ್ನ ಯಾರು ನೋಡಿದ್ರು? ನೀವು ಸುವಾರ್ತೆ ಹೇಳಿ ಆ ವ್ಯಕ್ತಿ ನಿಮಗೆ ಅವಮಾನ ಮಾಡಿ ಕಳಿಸಿದಾಗ ಅದನ್ನ ಯಾರ್ಯಾರು ನೋಡಿದ್ರು? ಯಾರ್ಯಾರು ನೋಡಿದ್ರು? ಒಂದ್ ವೇಳೆ ನೀವು ಮನೆಯಲ್ಲಿ ಹೇಳಿದ್ರೆ ಆ ಮನೆಯಲ್ಲಿರುವಂತ ಕಲ್ಲುಗಳು, ಅಲ್ಲಿ ಚಾವಣಿಯಲ್ಲಿರುವಂತಹ ಮರ ಅಥವಾ ಬೇರೆ ಯಾವ್ದೋ ಮಟೀರಿಯಲ್, ಸುತ್ತ ಇರುವಂತ ಕಬ್ಬಿಣ, ಇನ್ನು ಯಾರ್ಯಾರು ನೋಡಿದ್ರು? ಧೂಳು. ಇಷ್ಟು ನೋಡ್ತಾ? ಹೌದು. ನೀವು ಹೊರಗಡೆ ಹೇಳಿದ್ರೆ ಆಕಾಶ ಭೂಮಿ ಸಾಕ್ಷಿ ನೀವು ಹೇಳಿದಂತ ಸುವಾರ್ತೆಗೆ. ನಾಳೆ ನ್ಯಾಯ ವಿಚಾರಣೆಯಲ್ಲಿ ನಿಮಗ್ ಸನ್ಮಾನ ನಡೆಯುವಂತಹದ್ದು ಇದೇ ಆಧಾರದ ಮೇಲೆ ಪ್ರಿಯರೇ. ಈ ವ್ಯಕ್ತಿ ನಿಜ, ಈ ವ್ಯಕ್ತಿ ಹೋಗಿ ಆಸಕ್ತಿಯಿಂದ ಹೋಗಿ ಇನ್ನೊಬ್ಬರಿಗೆ ಸುವಾರ್ತೆ ಸಹ ಅದನ್ನ ನಾವೆಲ್ಲರೂ ಕೇಳಿಸ್ಕೊಂಡಿದ್ದೀವಿ ಪ್ರಭು. ಆದ್ರೆ ಈ ವ್ಯಕ್ತಿ ಯಾರಿಗೆ ಹೇಳಿದ್ನೋ ಅವ್ರು ಕೇಳಿಸ್ಕೊಂಡಿಲ್ಲ, ಸುವಾರ್ತೆಯನ್ನ ತಿರಸ್ಕಾರ ಮಾಡಿದ್ರು. ಅದಕ್ಕೂ ಸಾಕ್ಷಿ ನಾವೇ ಅಂತ ಸಾಕ್ಷಿ ಕೊಡುವಂತಹದ್ದು ನಮ್ಮ ಸುತ್ತಮುತ್ತ ಇರುವಂತಹ ಈ ಪದಾರ್ಥಗಳೇ. ಕೊನೆ ವಚನ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನ. ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವನು ಎಂಬಂತೆ ಕಡೆಯವರಾಗಿ ತೋರಿಸಿದವನೆಂದು ನಿಮಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತೆಲ್ಲ ನೋಟವಾದೆವು. ಏನರ್ಥ ಆಯ್ತು ನಮ್ಗೆ? ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಇತ್ತಲ್ವಾ 9ನೇ ವಚನ, ಕೊನೆಯ ಸಾಲಲ್ಲಿ ಇತ್ತಲ್ವಾ, ಆ ಮಾತಿನಿಂದ ಏನರ್ಥ ಆಯ್ತು ನಮಗೆ? ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನಾವು ದೇವದೂತರಿಗೂ, ಮತ್ತೆ ಏನಿತ್ತು? ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನಮ್ಮನ್ನ ಯಾರ್ಯಾರು ನೋಡ್ತಿದಾರಂತೆ? ಬರೀ ಮನುಷ್ಯರಲ್ಲ, ನಮ್ಮ ಸುತ್ತ ಇರುವಂತಹ ಮನುಷ್ಯರು ಮಾತ್ರ ಅಲ್ಲ. ನಮ್ಮ ಸುತ್ತ ಮನುಷ್ಯರು ಕೆಲವು ಸಾರಿ ಇರ್ತಾರೆ, ಕೆಲವು ಸಾರಿ ಇರೋದಿಲ್ಲ. ಈ ಮನುಷ್ಯರ ಜೊತೆ ಜೊತೆ ಇನ್ನೂ ಯಾರ್ಯಾರು ನೋಡ್ತಿದಾರಂತೆ ನಮ್ಮನ್ನ? ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಲ್ಲಿರುವಂತಹ ಪ್ರತಿಯೊಂದೊಂದು ಮಟೀರಿಯಲ್ಗೂ ಸಹ ನೋಟವಾದೆವು. ಈ ಎಲ್ಲರೂ ಸಹ ನಮ್ಮ ಕಡೆನೆ ತಿರುಗಿಸ್ಕೊಂಡು ಚೇರನ್ನ ಕೂತಿದಾರಂತೆ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನಾನು ಆಗ್ಲೇ ಹೇಳಿದ್ನಲ್ವಾ, 1000 ಜನ ಇರುವಂತಹ ಫಂಕ್ಷನ್ ನೀವು ಹೋದ್ರೆ ನಿಮ್ಮನ್ನ ಮಧ್ಯ ಒಂದು ಚೇರ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು 1000 ಜನರೂ ಸಹ ನಿಮ್ಮ ಕಡೆನೆ ಚೇರ್ ಹಾಕೊಂಡು ಕೂತ್ಕೊಂಡು ನಿಮ್ಮನ್ನೇ ನೋಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಚಿಕ್ಕ ಚಿಕ್ಕ ಮೂವ್ಮೆಂಟ್ಸ್ ಅನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಎಷ್ಟ್ ಚೆನ್ನಾಗಿ ಬಿಹೇವ್ ಮಾಡ್ತೀವಿ ಅವಾಗ? ಹೆಂಗೆಂಗೋ ಆಡೋದಿಲ್ಲ ಅಲ್ವಾ?
ತುಂಬಾ ಚೆನ್ನಾಗಿ ನಮ್ಮ ಬಿಹೇವಿಯರ್ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತಲ್ವಾ? ಬೇರೆ ಯಾವುದೋ ಒಂದು ಅಸಹ್ಯವಾಗಿರುವಂತ ಕ್ರಿಯೆಯನ್ನ ಮಾಡೋದಿಲ್ಲ, ಆಕಳಿಸುವಂತಹದ್ದು, ನಿದ್ರೆ ಮಾಡುವಂತಹದ್ದು. ಯಾಕೆಂದ್ರೆ ಅಷ್ಟೊಂದ್ ಜನ ನಮ್ಮನ್ನ ನೋಡ್ತಿದ್ದಾರೆ. ಆಗ್ಲೇ ಅದನ್ನು ಹೇಳಿದೆ ನಾನು ಇನ್ನೊಂದು ಉದಾಹರಣೆಯನ್ನ ಕೊಟ್ಟು. ಪ್ರಾರ್ಥನೆ ನಮ್ಮ ಮನೇಲಿ ಮಾಡ್ಬೇಕಾದ್ರೆ ನಮಗೆ ಭಯ ಆಗೋದಿಲ್ಲ, ಧೈರ್ಯವಾಗಿ ಮಾಡ್ತಿರ್ತೀವಿ. ಸ್ಟೇಜ್ ಮೇಲೆ ಕರೆದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ನಡ್ಕ ಶುರು ಆಗುತ್ತೆ. ಯಾಕೆ? ಅಷ್ಟು ಜನ ನಾವು ಮಾತಾಡುವಂತಹ ಮಾತನ್ನ ಕೇಳಿಸ್ಕೊಂತಿದಾರಲ್ವಾ ಸಭೆಯಲ್ಲಿ. ಯಾರಾದ್ರೂ ನಾವು ಮಾತಾಡ್ಕೊಳ್ತಿರುವಂತಹ ಮಾತನ್ನ ಕೇಳಿಸ್ಕೊಳ್ತಿದ್ದಾರೆ ಅಂದ್ರೆ ಇಷ್ಟೊಂದು ಹುಷಾರಾಗುವಂತಹ ನಾವು ಪ್ರತಿನಿತ್ಯವೂ ಒಂದೊಂದು ಪದವೂ ಸಹ ನಿಧಾನವಾಗಿ ಮಾತಾಡಿದ್ರು, ಜೋರಾಗಿ ಮಾತಾಡಿದ್ರು, ಹೆಂಗ್ ಮಾತಾಡಿದ್ರು ನಮ್ಮ ಮಾತುಗಳನ್ನೆಲ್ಲ ಪ್ರತಿಯೊಂದನ್ನು ಸಹ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತಿದ್ಯಲ್ವಾ ನಮ್ಮ ಸುತ್ತ ಇರುವಂತಹ ಪದಾರ್ಥಗಳು. ಆ ಪದಾರ್ಥಗಳ ಬಗ್ಗೆನೂ ಸ್ವಲ್ಪ ಗಮನ ಕೊಡೋಣ. ಸಭಾಪಾಲಕರು ಯಾವಾಗ್ಲೂ ಸಹ ನಮ್ಮ ಪಕ್ಕದಲ್ಲಿದ್ರೆ ಪರಲೋಕಕ್ಕೆ ಹೊರಟೋಗ್ತೀವಲ್ವಾ? ಯಾವಾಗ್ಲೂ ಸಹ ಸಭಾಪಾಲಕರು ನಮ್ಮ ಪಕ್ಕದಲ್ಲಿದ್ದು ನಮ್ಮನ್ನ ದಂಡಿಸಿ ಬುದ್ಧಿ ಹೇಳುವಂತವ್ರು ಯಾವಾಗ್ಲೂ ನಮ್ಮ ಪಕ್ಕದಲ್ಲೇ ಇದ್ರೆ ಪ್ರತಿನಿತ್ಯವೂ ನಮ್ಮ ಉಸಿರು ಹೋಗುವವರೆಗೂ 100% ಪರಲೋಕಕ್ಕೆ ಹೊರಟೋಗ್ತೀವಲ್ವಾ? ಹೌದಲ್ವಾ? ಅದೇ ತರ ಯಾವಾಗ್ಲೂ ಸಹ ನಮ್ಮನ್ನ ನೋಡ್ತಿರುವಂತವ್ರು ಯಾರೋ ಇದ್ದಾರೆ. ನಾವು ಮಾಡ್ತಿರುವಂತಹ ಪ್ರತಿಯೊಂದು ಚಟುವಟಿಕೆಗಳನ್ನ ರೆಕಾರ್ಡ್ ಮಾಡ್ತಿರುವಂತವ್ರು ಯಾರೋ ಇದ್ದಾರೆ. ನಮ್ಮ ಕಡೆನೆ ನೋಡಿ ದೃಷ್ಟಿ ಇಟ್ಟಿರುವಂತವ್ರು ಯಾರೋ ಇದ್ದಾರೆ ಅನ್ನುವಂತಹ ಭಯ ಇಟ್ಕೊಂಡು ಜೀವನ ಮಾಡಿದ್ರೆ ಖಂಡಿತವಾಗ್ಲೂ ಪರಲೋಕಕ್ಕೆ ಹೋಗ್ತೀವಿ. ಸಭಾಪಾಲಕರು ಯಾವಾಗ್ಲೂ ನಮ್ಮ ಜೊತೆ ಇರ್ಬೇಕಾಗಿರುವಂತ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ನಮ್ಮ ಸುತ್ತಮುತ್ತಲೂ ನಮ್ಮನ್ನೇ ನೋಡ್ತಿರುವಂತವ್ರು ಯಾರೋ ಇದ್ದಾರೆ ಅನ್ನುವಂತಹ ಭಯ ನಮಗಿದ್ರೆ ಆ ಭಯದಿಂದ ಅರ್ಧ ತಪ್ಪುಗಳನ್ನ ನಿಲ್ಲಿಸ್ತೀವಿ. ನಾವ್ ಅದನ್ನ ನಂಬಬೇಕಷ್ಟೇ. ನಮ್ಮನ್ನೇ ನೋಡ್ತಿದ್ಯಾ ಅಂದ್ರೆ ನಮ್ಮನ್ನ ನೋಡುವಂತಹದ್ದು ಏನ್ ಬ್ರದರ್ ಅಂತ ಅನ್ನದೇ, ಹೌದು ದೇವರು ಬರ್ಸಿದ್ದಾರೆ, ಕಲ್ಲು ನಮ್ಮನ್ನ ನೋಡ್ತಿದೆ, ನಮ್ಮ ವಿರುದ್ಧ ಇದು ನಾಳೆ ಸಾಕ್ಷಿ ಹೇಳುತ್ತೆ, ಇದು ನಾವು ಮಾತಾಡ್ಕೊಳ್ತಿರುವಂತಹ ಮಾತನ್ನ ಕೇಳಿಸ್ಕೊಳ್ತಿದೆ, ಅಷ್ಟನ್ನ ನಂಬುವಂತಹ ನಂಬಿಕೆ ಇರ್ಬೇಕಷ್ಟೇ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಹೌದು ಅಪ್ಪ, ನಮ್ಮ ಸುತ್ತಮುತ್ತಲೂ ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ, ಖಾಲಿ ಇದ್ರೆ ತಪ್ಪು ಮಾಡುವಂತಹ ಸ್ವಭಾವವನ್ನು ಹೊಂದಿರುವಂತವ್ರು ತಂದೆ ನಾವು ಮನುಷ್ಯರು. ಆದ್ರೆ ನಮ್ಮ ಸುತ್ತಮುತ್ತಲೂ ಯಾರೋ ಯಾವಾಗ್ಲೂ ಇದ್ದಾರೆ. ನಮ್ಮನ್ನ ಯಾವ ಮನುಷ್ಯರು ಸಹ ನೋಡದೇ ಇರ್ಬೇಕಾದ್ರೆ ನಮ್ಮನ್ನೇ ನೋಡ್ತಿರುವಂತಹ ಪ್ರಕೃತಿಯಲ್ಲಿರುವಂತಹ ಹಲವಾರು ಪದಾರ್ಥಗಳಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದೀವಿ ತಂದೆ. ಕಲ್ಲುಗಳು ನಮ್ಮನ್ನೇ ನೋಡ್ತಿದೆ, ಮರಗಳು ನಮ್ಮನ್ನೇ ನೋಡ್ತಿದೆ, ಕಬ್ಬಿಣ ನಮ್ಮನ್ನೇ ನೋಡ್ತಿದೆ, ಆಕಾಶ ಭೂಮಿ ನಾವು ಮಾತಾಡ್ತಿರುವಂತಹದನ್ನು ಕೇಳಿಸ್ಕೊಳ್ತಿದೆ. ಇಷ್ಟನ್ನ ಅರ್ಥ ಮಾಡ್ಕೊಂಡಿರುವಂತಹ ನಾವು ಹೇಗೆ ಒಬ್ಬ ಸಭಾಪಾಲಕರು ನಮ್ಮ ಪಕ್ಕದಲ್ಲಿದ್ರೆ ನಮ್ಮ ಪಾಪಗಳು ನಮ್ಮ ತಪ್ಪುಗಳೆಲ್ಲ ಪೂರ್ತಿಯಾಗಿ ಕಡಿಮೆ ಮಾಡ್ಕೊಳ್ತೀವೋ, ಅದೇ ರೀತಿ ಈ ಪ್ರಕೃತಿಯಲ್ಲಿರುವಂತಹ ಇಷ್ಟು ವಸ್ತುಗಳು ನಮ್ಮನ್ನೇ ನೋಡ್ತಿದೆ, ನಾವು ಮಾಡ್ತಿರುವಂತಹ ತಪ್ಪುಗಳನ್ನ ನೋಡ್ತಿದೆ ಅನ್ನುವಂತೆ ಇದನ್ನ ಗ್ರಹಿಸಿ ಹುಷಾರಾಗಿ ಇನ್ ಮುಂದೆ ನಾವು ಮಾಡುವಂತಹ ತಪ್ಪುಗಳು ಪಾಪಗಳನ್ನೆಲ್ಲ ಆದಷ್ಟು ಕಡಿಮೆ ಮಾಡಿಕೊಂಡು ಸಾಧ್ಯವಾದರೆ ಬಿಟ್ಟು ಸಂಪೂರ್ಣವಾಗಿ ಪರಲೋಕಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಪ್ರಯಾಸ ಪಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಭರವಸೆಯನ್ನ ಕೊಡ್ತಾ ಅದಕ್ಕೆ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನ, ಇದನ್ನ ನಂಬ್ಲಿಕ್ ಬೇಕಾಗಿರುವಂತಹ ನಂಬಿಕೆಯನ್ನ ನಮಗೆ ದಯಪಾಲಿಸಿ ಅನ್ನುವಂತಹ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ, ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಸಂದೇಶಕ್ಕೆ ಅನುಗುಣವಾಗಿ ಜೀವನಗಳನ್ನ ಬದಲು ಮಾಡಿಕೊಂಡು ಹೆದರಿ ಭಯಪಟ್ಟು ನಿಮಗೋಸ್ಕರ ಜೀವನ ಮಾಡುವಂತೆ ಕೃಪೆಯನ್ನು ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನಮ್ಮ ಪ್ರತಿನಿತ್ಯವೂ ಸಹ ವಾಕ್ಯವನ್ನ ನಡೆದಿರುವಂತಹ ಎಲ್ಲಾ ದೈವ ಸಂದೇಶಕರನ್ನು ಸಹ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಮ್ಮನ್ನ ವಾಕ್ಯದಲ್ಲಿ ಹಾಗೆ ಸಭೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಮುಂದೆ ನಡೆಸ್ತಿರುವಂತಹ ರಾಮೋಹಣ್ಣನವರನ್ನ ನೆನಪು ಮಾಡ್ಕೊಳ್ಳಿ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ, ಅವಶ್ಯಕತೆಗಳನ್ನ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.